Yes. So this will be the last topic of Indian Contract Act 1872. Okay, this is with respect to contingent and quasi contracts, right? ಸೊ ಇದರಲ್ಲಿ ಇವೆರಡು ಕಾಂಟ್ರಾಕ್ಟನ್ನು ಮಾತ್ರ ನಾವು ಡಿಸ್ಕಸ್ ಮಾಡ್ತೀವಿ. ಇನ್ ಅಡಿಷನ್ ಟು ದಟ್ ನಾವು ಅದರ್ ಎಸೆನ್ಷಿಯಲ್ ಎಲಿಮೆಂಟ್ಸಲ್ಲಿ ಒಂದು ಕಾಂಟ್ರಾಕ್ಟನ್ನು ಬಿಟ್ಟಿದ್ವಿ, ದಟ್ ಈಸ್ ವೇಜರಿಂಗ್ ಕಾಂಟ್ರಾಕ್ಟ್ ಅಥವಾ ವೇಜರಿಂಗ್ ಅಗ್ರಿಮೆಂಟ್ ಅಂತ. ಸೊ ದಟ್ ವಿಲ್ ಬಿ ಲಿಂಕ್ಡ್ ವಿತ್ ರೆಸ್ಪೆಕ್ಟ್ ಟು ಕಂಟಿಂಜೆಂಟ್ ಕಾಂಟ್ರಾಕ್ಟ್. ಓಕೆ, ರೈಟ್. ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಸ್ಟಡಿ ವಾಟ್ ಯು ಮೀನ್ ಬೈ ದ ಟರ್ಮ್ ಕಂಟಿಂಜೆಂಟ್ ಕಾಂಟ್ರಾಕ್ಟ್. ಸೊ ಸ್ವಲ್ಪ ನೀವು ಅದನ್ನು ಡೀಟೇಲಾಗಿ ಇದನ್ನು ನೋಡ್ಕೋಬೇಕಾಗತ್ತೆ. ಯು ನೀಡ್ ಟು ಹ್ಯಾವ್ ಎ ಲುಕ್ ಅಟ್ ದಿಸ್ ಅಟ್ಲೀಸ್ಟ್ ಟ್ವೈಸ್, ಯಾಕೆಂದರೆ ಸ್ವಲ್ಪ ಇದು ನಿಮಗೆ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತೆ, ಬಿಕಾಸ್ ಟರ್ಮಿನಾಲಜಿಸ್ ವಿಲ್ ಬಿ ಇನ್ ದಟ್ ವೇ, ರೈಟ್? ಸೊ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಟೇಕ್ ವಾಟ್ ಯು ಮೀನ್ ಬೈ ದ ಟರ್ಮ್ contingent contract. The definition: a contract to do or not to do something if some event collateral to such contract does or does not happen. ಓಕೆ, ಸೊ ಅಂದರೆ ಅರ್ಥ ಏನು, ಒಂದು ಕಾಂಟ್ರಾಕ್ಟನ್ನು ನೀವು ಆ್ಯಕ್ಚುಲಾಗಿ ಆ ಕಾಂಟ್ರಾಕ್ಟ್ ಏನು ಮೇಲಿರುತ್ತೆ ಅಂತ ಹೇಳಿದ್ರೆ ಟು ಡೂ ಆರ್ ನಾಟ್ ಟು ಡೂ ಸಮಥಿಂಗ್. ಓಕೆ, ನೀವು ಮಾಡಬೇಕಾಗುತ್ತೆ ಅಥವಾ ಆ್ಯಕ್ಟಿವಿಟಿನ ಮಾಡಬಾರ್ದು, ಏನದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಇಟ್ ವಿಲ್ ಬಿ ಡಿಪೆಂಡೆಂಟ್ ಆನ್ ಆನ್ ಅಡ್ಜಸೆಂಟ್ ಇವೆಂಟ್, ಕೊಲೆಟ್ರಾಲ್ ಇವೆಂಟ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ಸರಿ. ಇದಕ್ಕೆ ಒಂದು ಎಕ್ಸಾಂಪಲ್ ನಾವು ತೊಗೋಬೇಕು ಅಂತ ಹೇಳಿದ್ರೆ, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಇನ್ಶೂರೆನ್ಸ್. ಓಕೆ, ರೈಟ್. ಸೊ ಇನ್ಶೂರೆನ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೆಟ್ ಅಸ್ ಸೇ there is an insurance company, okay, and they have promised to pay Mr. X rupees 50 lakh. ಓಕೆ, 50 ಲಕ್ಷ ರೂಪಾಯಿ ಅಮೌಂಟನ್ನು ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಯಾವಾಗ? ಓನ್ಲಿ ವೆನ್ ದ ಗೂಡ್ಸ್ ಆರ್ ಡಿಸ್ಟ್ರಾಯ್ಡ್ ಬೈ ಫೈರ್. ಆಯಿತಾ? ಕರೆಕ್ಟಾಗಿ ನೋಡ್ಕೊಳ್ಳಿ. ಏನಿದೆ ಇಲ್ಲಿ, ಇನ್ಶೂರೆನ್ಸ್ ಕಂಪ್ನಿಯವರು 50 ಲಕ್ಷ ರೂಪಾಯಿನ ಎಕ್ಸ್ಗೆ ಪೇಮೆಂಟ್ ಮಾಡ್ತೀವಿ ಅಂತ ಒಪ್ಕೊಂಡಿರ್ತಾರೆ. ಈ ಅಮೌಂಟನ್ನು ಯಾವಾಗ ಪೇಮೆಂಟ್ ಮಾಡ್ತಾರೆ? ಇಫ್ ದ ಗೂಡ್ಸ್ ಅಟ್ ದ ಗೋಡೌನ್ ಆಫ್ ಮಿಸ್ಟರ್ ಎಕ್ಸ್ ಇಸ್ ಡಿಸ್ಟ್ರಾಯ್ಡ್ ಬೈ ದ ಫೈರ್. ಆಯಿತಾ? ಸೊ ಅಲ್ಲಿಗೆ ಇಲ್ಲಿ ಒರಿಜಿನಲ್ ಕಾಂಟ್ರಾಕ್ಟ್ ಯಾವುದು ಮತ್ತು ಕೊಲೆಟ್ರಾಲ್ ಇವೆಂಟ್ ಯಾವುದು? ಒರಿಜಿನಲ್ ಕಾಂಟ್ರಾಕ್ಟ್ ಏನು ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಕಂಪ್ನಿಯವರು ಎಕ್ಸ್ಗೆ 50 ಲಕ್ಷ ರೂಪಾಯಿ ಕೊಡೋದು ಒರಿಜಿನಲ್ ಕಾಂಟ್ರಾಕ್ಟ್. ಓಕೆ, ದಿಸ್ ಈಸ್ ದ ಒರಿಜಿನಲ್ ಇವೆಂಟ್. ಆಯಿತಾ? ಸೊ ಅಲ್ಲಿಗೆ ಎ ಅಗ್ರಿಮೆಂಟ್ ಟು ಡೂ ಆರ್ ನಾಟ್ ಟು ಡೂ ಸಮಥಿಂಗ್ ಅಂದರೆ ಏನರ್ಥ? ಇನ್ಶೂರೆನ್ಸ್ ಕಂಪ್ನಿಯವರು 50 ಲಕ್ಷ ಕೊಡಬೇಕಾ ಕೊಡಬಾರ್ದಾ ಅನ್ನೋದು ಯಾವುದ್ರ ಮೇಲೆ ನಿಂತಿದೆ? ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ಆನ್ ಕೊಲೆಟ್ರಾಲ್ ಇವೆಂಟ್. ಏನದು ಕೊಲೆಟ್ರಾಲ್ ಇವೆಂಟು? ಅಕರೆನ್ಸ್ ಆಫ್ ಫೈರ್. ಅರ್ಥ ಆಯಿತಾ? ಸೊ ಅಲ್ಲಿಗೆ ಇನ್ಶೂರೆನ್ಸ್ ಕಂಪ್ನಿಯವರು 50 ಲಕ್ಷ ರೂಪಾಯಿ ಯಾವಾಗ ಕೊಡ್ತಾರೆ? ಫೈರ್ ಅಕ್ಕರಾಗಿ ಡೆಸ್ಟ್ರಾಯ್ ಆದರೆ. 50 ಲಕ್ಷ ರೂಪಾಯಿ ಯಾವಾಗ ಕೊಡಲ್ಲ? ಫೈರ್ ಅಕ್ಕರಾಗಿ ಡೆಸ್ಟ್ರಾಯ್ ಆಗಲಿಲ್ಲ ಅಂತ ಹೇಳಿದ್ರೆ. ಇದನ್ನು ನಾವೇನಂತ ಕೂಗ್ತೀವಿ? ಕಂಟಿಂಜೆಂಟ್ ಕಾಂಟ್ರಾಕ್ಟ್. ಸೊ ಈ ಕೇಸಲ್ಲಿ ಫೈರ್ ಅಕ್ಕರ್ ಆಗೋದು ಅಥವಾ ಅಕ್ಕರ್ ಆಗದಿರೋ ಇರೋದು, ಇಟ್ ಈಸ್ ನಾಟ್ ಇನ್ ದ ಹ್ಯಾಂಡ್ಸ್ ಆಫ್ ಬೋತ್ ದ ಪರ್ಸನ್ಸ್. ಓಕೆ, ಇಟ್ ಈಸ್ ಕಂಪ್ಲೀಟ್ಲಿ ಬಿಯಾಂಡ್ ದ ಕಂಟ್ರೋಲ್ ಆಫ್ ಬೋತ್ ದ ಪರ್ಸನ್ಸ್. ಇದನ್ನು ನಾವೇನಂತ ಕೂಗ್ತೀವಿ? ಕಂಟಿಂಜೆಂಟ್ ಕಾಂಟ್ರಾಕ್ಟ್. ಅರ್ಥ ಆಯಿತಾ? ಐ ರಿಪೀಟ್ ಒನ್ಸ್ ಅಗೇನ್, ಡೆಫಿನೇಷನ್ ಏನಿತ್ತು? ಅಗ್ರಿಮೆಂಟ್ ಟು ಡೂ ಆರ್ ನಾಟ್ ಟು ಡೂ ಸಮಥಿಂಗ್ ವಿಚ್ ಈಸ್ ಕೊಲೆಟ್ರಾಲ್ ಟು ದ ಮೇನ್ ಇವೆಂಟ್, ವಿಚ್ ಇಸ್ ಡಿಪೆಂಡೆಂಟ್ ಆನ್ ದ ಕೊಲೆಟ್ರಾಲ್ ಇವೆಂಟ್, ದಟ್ ಈಸ್ ಕೊಲೆಟ್ರಾಲ್ ಟು ದ ಮೇನ್ ಇವೆಂಟ್. ಸೊ ಇಲ್ಲಿ ಮೇನ್ ಇವೆಂಟ್ ಏನು? ಇನ್ಶೂರೆನ್ಸ್ ಕಂಪ್ನಿಯವರು ಮಿಸ್ಟರ್ ಎಕ್ಸ್ಗೆ 50 ಲಕ್ಷ ರೂಪಾಯಿ ಕೊಡೋದು ಮೇನ್ ಇವೆಂಟ್. ಇದು ಆ್ಯಕ್ಚುಯಲ್ ಕಾಂಟ್ರಾಕ್ಟ್. ಸೊ ಇದು ಯಾವುದ್ರ ಮೇಲೆ ನಿಂತಿದೆ? ಒಂದು ಆಲ್ಟರ್ನೇಟಿವ್ ಇವೆಂಟ್ ಮೇಲೆ ನಿಂತಿದೆ. ಏನದು ಇವೆಂಟು? ಅಕ್ರೆನ್ಸ್ ಆಫ್ ಫೈರ್. ಸೊ ಫೈರ್ ಅಕ್ಕರ್ ಆದರೆ ದುಡ್ಡು ಕೊಡ್ತಾರೆ, ಫೈರ್ ಅಕ್ಕರ್ ಆಗಲಿಲ್ಲ ಅಂದರೆ ದುಡ್ಡು ಕೊಡಲ್ಲ. ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಓಕೆನಾ? ಸೊ ನಾರ್ಮಲಾಗಿ ಈ ಥರ ನಮಗೆ ಕಾಂಟ್ರಾಕ್ಟ್ ಹೇಗಿತ್ತು? ಬರೀ ಆಪೋಸಿಟ್ ಪಾರ್ಟಿ ದುಡ್ಡು ಕೊಡಬೇಕು ಅಥವಾ ಈ ಪಾರ್ಟಿ ಅದರಿಂದ ದುಡ್ಡು ರಿಸೀವ್ ಮಾಡಬೇಕು ಅನ್ನೋದು ಇರ್ತಾ ಇತ್ತು. ಬಟ್ ಇನ್ನೊಂದು ಇವೆಂಟ್ ಮೇಲೆ ಇದು ಡಿಪೆಂಡ್ ಆಗ್ತಾ ಇರಲಿಲ್ಲ. ಸೊ ಕಾಂಟ್ರಾಕ್ಟು ನಮಗೆ ಪಾಸಿಟಿವ್ ಆಗಿ ಮೂಮೆಂಟ್ ಆಗುತ್ತಾ, ನೆಗೆಟಿವ್ ಆಗಿ ಮೂಮೆಂಟ್ ಆಗುತ್ತಾ ಅಂತ ಬೇರೆ ಕಾಂಟ್ರಾಕ್ಟಲ್ಲಿ ನಾವು ಕ್ಲಿಯರ್ ಕಟ್ಟಾಗಿ ಹೇಳ್ಬೋದಾಗಿತ್ತು. ಆದರೆ ಈ ಕೇಸಲ್ಲಿ ಇಲ್ಲಿ ಪಾಸಿಟಿವ್ ಆದರೂ ಮೂಮೆಂಟ್ ಆಗ್ಬೋದು ಅಥವಾ ನೆಗೆಟಿವ್ ಆದರೂ ಮೂಮೆಂಟ್ ಆಗ್ಬೋದು. ಇಟ್ ಈಸ್ ನಾಟ್ ಇನ್ ದ ಹ್ಯಾಂಡ್ಸ್ ಆಫ್ ಬೋತ್ ದ ಪಾರ್ಟೀಸ್. ಇದು ಮೇಜರ್ ಡಿಫ್ರೆನ್ಸ್ ಇಲ್ಲಿರೋದು. ಓಕೆ, ಸೊ ಆ್ಯಸ್ ಎ ರೀಸನ್ ಆಫ್ ದಟ್ ನಾವಿಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಬೇರೆ ಕಾಂಟ್ರಾಕ್ಟ್ಗಳಲ್ಲಿ ಕೊಲೆಟ್ರಾಲ್ ಇವೆಂಟ್ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ, ಈ ಕಾಂಟ್ರಾಕ್ಟಲ್ಲಿ ಕೊಲೆಟ್ರಾಲ್ ಇವೆಂಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಆ್ಯಂಡ್ ಬೇರೆ ಕಾಂಟ್ರಾಕ್ಟು ನಡೆಯುತ್ತೋ ಇಲ್ವೋ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ಬೋದು, ಬಟ್ ಈ ಕಾಂಟ್ರಾಕ್ಟಲ್ಲಿ ನೀವು ಅದನ್ನು ಸ್ಪೆಸಿಫೈ ಮಾಡೋಕ್ಕಾಗಲ್ಲ. ಅದಕ್ಕೆ ಕಂಟಿಂಜೆಂಟ್ ಅಂತೀವಿ. ನಾವು ಅಕೌಂಟ್ಸಲ್ಲಿ ಓದಿದ್ದೀವಲ್ವಾ, ಕಂಟಿಂಜೆಂಟ್ ಅಸೆಟ್ಸ್ ಮತ್ತು ಕಂಟಿಂಜೆಂಟ್ ಲಯಬಿಲಿಟೀಸ್ ಅಂತ. ಓಕೆ, ಅಂದರೆ ಅಲ್ಲಿ ಅಸೆಟ್ ಬಂದರೂ ಬರ್ಬೋದು, ಬರ್ದಿರಾನೂ ಇರ್ಬೋದು, ಅಥವಾ ಲಯಬಿಲಿಟಿ ಏನಂತ ಹೇಳ್ತೀವಿ, ಅರೈಸ್ ಆದರೂ ಆಗ್ಬೋದು, ಆಗದಿರಾನೂ ಇರ್ಬೋದು. ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ. ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂದರೆ ದಿಸ್ ಕಾಂಟ್ರಾಕ್ಟ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಆರ್ ನಾಟ್ ಎಕ್ಸಿಕ್ಯೂಟೆಡ್, ಇಟ್ ವಿಲ್ ಬಿ ಡಿಪೆಂಡೆಂಟ್ ಅಪಾನ್ ಎನ್ ಅನದರ್ ಇವೆಂಟ್. ಸೊ ಇಲ್ಲಿ ಅದು ಫೈರ್. ಓಕೆ, ರೈಟ್. ಈಗ ಡೆಫಿನೇಷನ್ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಒನ್ ವಿ ಶಲ್ ಮೂವ್ ಆನ್ ಟು ದ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಕಂಟಿಂಜೆಂಟ್ ಕಾಂಟ್ರಾಕ್ಟ್. ಓಕೆ,
ಸೊ ಏನಿದೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ, ದ ಪರ್ಫಾರ್ಮೆನ್ಸ್ ಆಫ್ ಅ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ವುಡ್ ಡಿಪೆಂಡ್ ಅಪಾನ್ ದ ಹ್ಯಾಪನಿಂಗ್ ಆರ್ ನಾನ್ ಹ್ಯಾಪನಿಂಗ್ ಆಫ್ ಆನ್ ಸಮ್ ಇವೆಂಟ್ ಆರ್ ಕಂಡೀಷನ್. ಕರೆಕ್ಟಾ? ಸೊ ಇದನ್ನು ಆ್ಯಕ್ಚುಲಾಗಿ ನಾವು ಇಷ್ಟು ಡೀಟೇಲ್ಸ್ನ ನಾನು ತಿರ್ಗಾ ತೊಗೊಂಡಿದ್ದೀನಿ, ಅಂದರೆ ಆ ಎಕ್ಸಾಂಪಲಲ್ಲಿ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇನ್ನೂ ಒಂದು ಸಲ ನೋಡೋಣ. ಸೊ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟಿಂಜೆಂಟ್ ಕಾಂಟ್ರಾಕ್ಟ್ ವುಡ್ ಡಿಪೆಂಡ್ ಅಪಾನ್ ದ ಹ್ಯಾಪನಿಂಗ್ ಆರ್ ನಾನ್ ಹ್ಯಾಪನಿಂಗ್ ಆಫ್ ಸಮ್ ಇವೆಂಟ್ ಆರ್ ಕಂಡೀಷನ್. ಹೌದಾ? ಸೊ ಅಲ್ಲಿ ನಮಗೆ ಇವೆಂಟ್ ಹ್ಯಾಪನ್ ಆಗೋದು ಯಾವುದ್ರ ಮೇಲೆ ನಿಂತಿತ್ತು? ಒಂದು ಕೊಲೆಟ್ರಾಲ್ ಇವೆಂಟ್ ಮೇಲೆ ನಿಂತಿತ್ತು. ಸೊ ಸೆಕೆಂಡ್ ಒನ್ನಲ್ಲಿ ಹೇಳ್ತಾರೆ ನೋಡಿ, ಆ ಇವೆಂಟನ್ನೇ ನಾವೇನಂತ ಕೂಗ್ತೀವಂತೆ? ಕೊಲೆಟ್ರಾಲ್ ಇವೆಂಟ್. ಓಕೆ, ಸೊ ಇವೆರಡು ಸೆಂಟೆನ್ಸಿಂದ ಅವ್ರು ಹೇಳ್ತಿರೋದೇನು ಅಂತ ಹೇಳಿದ್ರೆ, ಒಂದು ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅದು ಇನ್ನೊಂದು ಇವೆಂಟ್ ಮೇಲೆ ನಿಂತಿರುತ್ತೆ. ಆ ಇವೆಂಟನ್ನೇ ನಾವು ಕೊಲೆಟ್ರಾಲ್ ಇವೆಂಟ್ ಅಂತ ಹೇಳ್ತೀವಿ. ನಮ್ಮ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಆ ಕೊಲೆಟ್ರಾಲ್ ಇವೆಂಟ್ ಯಾವುದಾಗಿತ್ತು? ಅಕ್ಕರೆನ್ಸ್ ಆಫ್ ಫೈರ್. ಕರೆಕ್ಟಾ? ಓಕೆ, ನೆಕ್ಸ್ಟು ಪಾಯಿಂಟ್ ನಂಬರ್ ಸಿ ಅಲ್ಲಿ ಏನು ಹೇಳಿದ್ದಾರೆ? ದ ಕಂಟಿಂಜೆಂಟ್ ಇವೆಂಟ್ ಶುಡ್ ನಾಟ್ ಬಿ ಮಿಯರ್ ವಿಲ್ ಆಫ್ ದ ಪ್ರಾಮಿಸರ್. ಹಾಗಂದರೆ ಅರ್ಥ ಏನು ಅಂತ ಹೇಳಿದ್ರೆ, ಆ ಕಂಟಿಂಜೆಂಟ್ ಇವೆಂಟ್ ಅಂದರೆ ನೀವು ಯಾವ ಇವೆಂಟ್ ಮೇಲೆ ಹೋಲ್ ಕಾಂಟ್ರಾಕ್ಟು ಡಿಪೆಂಡೆಂಟ್ ಆಗಿದೆಯಲ್ಲ, ಅದು ಯಾವುದೇ ಕಾರಣಕ್ಕೂ ಯಾರ ಕಂಟ್ರೋಲಲ್ಲೂ ಇರಬಾರ್ದು. ಇಟ್ ಶುಡ್ ಬಿ ಬಿಯಾಂಡ್ ದ ಕಂಟ್ರೋಲ್ ಆಫ್ ಆಲ್ ದ ಪಾರ್ಟೀಸ್. ಅಕಸ್ಮಾತ್ ಯಾರಾದರೂ ಒಬ್ಬರು ಕಂಟ್ರೋಲಲ್ಲಿ ಇದ್ದರೆ ಅದು ಇಟ್ ವಿಲ್ ಬಿಕಮ್ ವಾಯ್ಡ್. ಅದನ್ನು ನಾವು ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತ ಕೂಗೋಕ್ಕಾಗಲ್ಲ. ಓಕೆ, ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಇಲ್ಲಿ ಎಕ್ಸಾಂಪಲ್ ನಂಬರ್ 7 ಇದೆ ನೋಡಿ, ತೊಗೊಳ್ಳಿ ಅದನ್ನು. ಓಕೆ, ಸೊ ಇಫ್ ಎ ಪ್ರಾಮಿಸಸ್ ಟು ಪೇ ಬಿ ರುಪೀಸ್ 1 lakh ಇಫ್ ಇಟ್ ರೈನ್ಸ್ ಆನ್ 1st April ಆ್ಯಂಡ್ ಎ ಲಿವ್ ಡೆಲ್ಲಿ ಫಾರ್ ಮುಂಬೈ ಆನ್ ಎ ಪರ್ಟಿಕ್ಯುಲರ್ ಡೇ, ಇಟ್ ಈಸ್ ಎ ಕಂಟಿಂಜೆಂಟ್ ಕಾಂಟ್ರಾಕ್ಟ್. ಹೌದಾ? ಯಾಕೆಂತ ಹೇಳಿದ್ರೆ ಇಲ್ಲಿ ಹೇಳಿರೋದೇನು? ಆ್ಯಕ್ಚುಲಾಗಿ ಎ ಬಿಗೆ 1 lakh rupees ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಏನಕ್ಕೋಸ್ಕರ? ಅಕಸ್ಮಾತ್ ಏನಾದರೂ ರೈನ್ ಅಕ್ಕರಾದರೆ. ಸೊ ಅಕ್ಕರೆನ್ಸ್ ಆಫ್ ರೈನ್ ಈಸ್ ನಾಟ್ ಇನ್ ದ ಹ್ಯಾಂಡ್ಸ್ ಆಫ್ ಬೋತ್ ದ ಪಾರ್ಟೀಸ್. ಬಂದರೂ ಬರ್ಬೋದು, ಬರ್ದಿರಾನೂ ಇರ್ಬೋದು. ಜಸ್ಟ್ ನಾವು ವೆದರ್ ರಿಪೋರ್ಟ್ ನಾವು ನೋಡಿದ ತಕ್ಷಣವೇ ಪ್ರಾಬಬಿಲಿಟೀಸ್ ಹೇಳ್ಬೋದೇ ಹೊರತು ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಬಟ್ ಇಟ್ ಈಸ್ ನಾಟ್ ಅಂಡರ್ ದ ಕಂಟ್ರೋಲ್ ಆಫ್ ಬೋತ್ ದ ಪಾರ್ಟೀಸ್. ಹೌದಾ? ನೆಕ್ಸ್ಟು ಇನ್ನೂ ಒಂದು, ಅದರಲ್ಲಿ ಎರಡನೇದು ಒಂದಿದೆ ನೋಡಿ. ಆ್ಯಂಡ್ ಎ ಲಿವ್ ಡೆಲ್ಲಿ ಫಾರ್ ಮುಂಬೈ ಆನ್ ಎ ಪರ್ಟಿಕ್ಯುಲರ್ ಡೇ. ಓಕೆ, ಬಿಕಾಸ್ ಗೋಯಿಂಗ್ ಟು ಮುಂಬೈ ಈಸ್ ಅನ್ ಇವೆಂಟ್ ನೋ ಡೌಟ್ ವಿತ್ ಇನ್ಸ್ ಎ ವಿಲ್, ಬಟ್ ಟ್ರೈನಿಂಗ್ ಈಸ್ ನಾಟ್ ಮಿಯರ್ಲಿ ಹಿಸ್ ವಿಲ್. ಸೊ ಇಲ್ಲೇನಾಗುತ್ತೆ? ಎರಡು ಆ್ಯಕ್ಚುಲಾಗಿ ಕಾಂಟ್ರಾಕ್ಟ್ ಇದೆ. ಏನೇನು? ನಂಬರ್ 1 ಈಸ್ ಎ ಬಿಗೆ 1 lakh rupees ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ, ಯಾವಾಗ? ರೈನ್ ಅಕ್ಕರಾದರೆ. ಅದನ್ನು ಒಂದು ಕಾಂಟ್ರಾಕ್ಟ್ ಅಂತ ತೊಗೊಳ್ಳೋಣ. ಇನ್ನೊಂದು, ಎ ವಿಲ್ ಪ್ರಾಮಿಸ್ ಟು ಬಿ ದಟ್ ಹಿ ವಿಲ್ ಗಿವ್ 1 lakh rupees ಇಫ್ ಹಿ ವಿಲ್ ಲೀವ್ ಫಾರ್ ಡೆಲ್ಲಿ. ಓಕೆ, ಡೆಲ್ಲಿಯಿಂದ ಮುಂಬೈಗೆ ಹೋಗ್ತಾನೆ ಅಂತ ಅಂದ್ಕೊಳ್ಳಿ. ಸೆಕೆಂಡ್ ಕಾಂಟ್ರಾಕ್ಟನ್ನು ನಾವು ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂತ ಕೂಗೋದಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನೀಗ ನಿಮಗೆ ನಾಳೆ ಅಕಸ್ಮಾತ್ ನಾನು ಬ್ಯಾಂಗ್ಳೂರ್ಗೆ ಹೋದರೆ 1 lakh rupees ಪ್ರೊವೈಡ್ ಮಾಡ್ತೀನಿ. ಬ್ಯಾಂಗ್ಳೂರ್ಗೆ ಹೋಗಲಿಲ್ಲ ಅಂತ ಹೇಳಿದ್ರೆ ನೀವು ನನಗೆ 1 lakh rupees ಕೊಡಬೇಕು ಅಂತ ಹೇಳಿದ್ರೆ ಅದು ನನ್ನ ಕಂಟ್ರೋಲಲ್ಲಿದೆ. ಗೋಯಿಂಗ್ ಟು ಬ್ಯಾಂಗ್ಳೂರ್ ಆರ್ ನಾಟ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಈಸ್ ಅಂಡರ್ ಮೈ ಕಂಟ್ರೋಲ್. ಸೊ ಆಗೋದನ್ನು ನಾವು ಕೊಲೆಟ್ರಾಲ್ ಇವೆಂಟ್ ಅಂತ ಹೇಳೋಕ್ಕಾಗಲ್ಲ. ಓಕೆ, ಸೊ ನಾನು ಯಾವುದನ್ನು ಕೊಲೆಟ್ರಾಲ್ ಇವೆಂಟ್ ಅಂತ ತೊಗೊತಾ ಇದ್ದೀನಿ, ಇಟ್ ಶುಡ್ ನಾಟ್ ಬಿ ಅಂಡರ್ ದ ಕಂಟ್ರೋಲ್ ಆಫ್ ಎನಿ ಪರ್ಸನ್. ಯಾರ ಕಂಟ್ರೋಲಲ್ಲೂ ಇರಬಾರ್ದು. ಆ ಥರ ಇರಬೇಕದು ಕೊಲೆಟ್ರಾಲ್ ಇವೆಂಟ್. ಓಕೆ, ನೆಕ್ಸ್ಟು ಇನ್ನೊಂದು 4th ಒನ್ನು, ದ ಇವೆಂಟ್ ಮಸ್ಟ್ ಬಿ ಅನ್ಸರ್ಟನ್. ಅಂದರೆ ನಾವು ಯಾವ ಕೊಲೆಟ್ರಾಲ್ ಇವೆಂಟ್ ನಡೀತಾ ಇದೆಯಲ್ಲ, ಅನ್ಕಂಟ್ರೋಲಬಲ್ ಅಂತ ಹೇಳಿದ್ರೆ ಏನರ್ಥ? ಅದು ನಡೆಯುತ್ತೋ ನಡೆಯಲ್ವೋ ಅಂತ ಹೇಳಿ ಇಬ್ಬರಿಗೂ ಡಿಸೈಡ್ ಮಾಡೋದಕ್ಕಾಗಬಾರ್ದು. ಓಕೆ, ಚಾನ್ಸಸ್ ಶುಡ್ ಬಿ 50-50. ಆದರೂ ಆಗ್ಬೋದು, ಆಗದಿರೋದು ಇರ್ಬೋದು. ಓಕೆ, ಇಟ್ ಈಸ್ ನಥಿಂಗ್ ಬಟ್ ಅಲ್ಲಿ ಮೇಲಿರೋ ಡೆಫಿನೇಷನ್ನೇ ಸ್ವಲ್ಪ ಡೀಟೇಲಾಗಿ ಬರೆದಿದ್ದಾರೆ. ಮೊದಲನೇದೇನಾಗುತ್ತೆ? ಮೊದಲನೇ ಎಸೆನ್ಷಿಯಲ್ ಪಾಯಿಂಟ್ ಏನು ಹೇಳಿದ್ದವರು, ನೀವು ಕಂಟಿಂಜೆಂಟ್ ಕಾಂಟ್ರಾಕ್ಟ್ ನಡೆಸಬೇಕು ಅಂತ ಹೇಳಿದ್ರೆ, ಮೇನ್ ಇವೆಂಟ್ ನಡಿಬೇಕು ಅಂತ ಹೇಳಿದ್ರೆ, ದಟ್ ಇವೆಂಟ್ ಶುಡ್ ಬಿ ಡಿಪೆಂಡೆಂಟ್ ಅಪಾನ್ ಆ್ಯಂಡ್ ಸಮ್ ಅದರ್ ಇವೆಂಟ್. ಪಾಯಿಂಟ್ ನಂಬರ್ 2 ಅಲ್ಲಿ ಏನು ಹೇಳಿದ್ದಾರೆ? ಆ ಇವೆಂಟನ್ನೇ ನಾವೇನಂತ ಕೂಗ್ತೀವಿ? ಕೊಲೆಟ್ರಾಲ್ ಇವೆಂಟ್ ಅಂತ ಕೂಗ್ತೀವಿ. ಮೂರನೇದು, ಆ ಕೊಲೆಟ್ರಾಲ್ ಇವೆಂಟು ಇಟ್ ಶುಡ್ ನಾಟ್ ಬಿ ದ ಮಿಯರ್ ವಿಲ್ ಆಫ್ ದ ಪ್ರಾಮಿಸರ್. ಅಂದರೆ ಅರ್ಥ ಏನು? ಇಟ್ ಶುಡ್ ನಾಟ್ ಬಿ ಕಂಟ್ರೋಲ್ ವಿತ್ ಎನಿ ಆಫ್ ದ ಪರ್ಸನ್. ಪ್ರಾಮಿಸರ್ ಕಂಟ್ರೋಲಲ್ಲೂ ಇರಬಾರ್ದು, ಪ್ರಾಮಿಸಿ ಕಂಟ್ರೋಲಲ್ಲೂ ಇರಬಾರ್ದು. ಇಟ್ ಶುಡ್ ಬಿ ಬಿಯಾಂಡ್ ದ ಕಂಟ್ರೋಲ್ ಆಫ್ ಬೋತ್ ದ ಪಾರ್ಟೀಸ್. ಮತ್ತು 4ನೇ ಪಾಯಿಂಟಲ್ಲಿ ಏನು ಹೇಳಿದರೆ? ದಟ್ ಕೊಲೆಟ್ರಾಲ್ ಇವೆಂಟ್ ಮಸ್ಟ್ ಬಿ ಕಂಪ್ಲೀಟ್ಲಿ ಅನ್ಸರ್ಟನ್. ಇಟ್ ಮೇ ಹ್ಯಾಪನ್ ಆರ್ ಮೇ ನಾಟ್ ಹ್ಯಾಪನ್. ಆ ಥರ ಇರಬೇಕು. ಓಕೆ, ರೈಟ್. ಸೊ ದಿಸ್ ಈಸ್ ಅಬೌಟ್ ದ ಡೆಫಿನೇಷನ್ ಆಫ್ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಆ್ಯಂಡ್ ದ ಎಸೆನ್ಷಿಯಲ್ಸ್ ಆಫ್ ದ ಕಂಟಿಂಜೆಂಟ್ ಕಾಂಟ್ರಾಕ್ಟ್. ಆಯಿತಾ? ಎಸ್, ಪೇಜ್ ನಂಬರ್ 1.111ಅಲ್ಲಿ ರೂಲ್ಸ್ ರಿಲೇಟಿಂಗ್ ಟು ದ ಎನ್ಫೋರ್ಸ್ಮೆಂಟ್. ಓಕೆ, ಸೊ ಇಲ್ಲಿ ನಿಮಗೆ ಕೇಸ್ ಲಾ ರೈಸ್ ಆಗೋ ಚಾನ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ಟೋಟಲಾಗಿ ನಿಮಗೆ 6 ಪಾಯಿಂಟ್ಸ್ ಇದೆ. ಇದನ್ನು ಸ್ವಲ್ಪ ಡಿಟೇಲಾಗಿ ನೋಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೇಸ್ ಲಾಸು ಬರುತ್ತೆ ಆ್ಯಂಡ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ ನಿಮಗೆ. ಆಯಿತಾ? ರೈಟ್. ಸೊ ಮೊದಲನೇದು ಎನ್ಫೋರ್ಸ್ಮೆಂಟ್ ಆಫ್ ಕಾಂಟ್ರಾಕ್ಟ್ ಕಂಟಿಂಜೆಂಟ್ ಆನ್ ಎನ್ ಇವೆಂಟ್ ಹ್ಯಾಪನಿಂಗ್. ಮತ್ತು ಮೂರನೇದು ಎನ್ಫೋರ್ಸ್ಮೆಂಟ್ ಆಫ್ ದ ಕಾಂಟ್ರಾಕ್ಟ್ ಕಂಟಿಂಜೆಂಟ್ ಆನ್ ಎನ್ ಇವೆಂಟ್ ನಾಟ್ ಹ್ಯಾಪನಿಂಗ್. ನಾನು ಇದನ್ನು ನಿಮಗೆ ಏನು ಮಾಡಿಬಿಡ್ತೀನಿ, ಈ 3 ಥಿಂಗ್ಸ್ ಇದೆ ಅಲ್ವಾ, ಈ 3 ಥಿಂಗ್ಸನ್ನು ನಾನು ಐ ವಿಲ್ ರೆಡ್ಯೂಸ್ ಇಟ್ ಟು 2. ಓಕೆ, ಅದು ಒಂದೊಂದೇ ಸಪ್ರೇಟಾಗಿ ತೊಗೊಳ್ಳೋಣ, ನಾಟ್ ಎನ್ ಇಶ್ಯೂ. ರೈಟ್. ಮೊದಲನೇದು ಬಂದಾಗ
enforcement of contract happening on an event happening. Okay, say for example there is an contract between two parties A and B. ಇವರಿಬ್ಬರ ಮಧ್ಯೆ ಕಾಂಟ್ರಾಕ್ಟ್ ಇದೆ. ಏನದು ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ, ಮಿಸ್ಟರ್ ಎ ವಿಲ್ ಪೇ ಟು ಬಿ ರುಪೀಸ್ 10,000. ಓಕೆ, ಇಫ್ ಶಿಪ್ ಸಿಂಕ್ಸ್. ಓಕೆ, ಸೊ ಇವರಿಬ್ಬರು ಒಂದು ಸೀಶೋರಲ್ಲಿ ನಿಂತಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ, ಒಂದು ಸೀಶೋರಲ್ಲಿ ನಿಂತಿದ್ದಾರೆ, ಅವರೊಂದು ಶಿಪ್ ಟ್ರಾವೆಲ್ ಆಗ್ತಾ ಇರೋದನ್ನು ನೋಡ್ತಾರೆ. ಸೊ ದೇ ವಿಲ್ ಮೇಕ್ ಎ ಕಾಂಟ್ರಾಕ್ಟ್. ಎ ವಿಲ್ ಕಾಂಟ್ರಾಕ್ಟ್ ವಿತ್ ಬಿ ದಟ್ ನಾನು ನಿನಗೆ 10,000 ರುಪೀಸ್ ಕೊಡ್ತೀನಿ ಅಕಸ್ಮಾತ್ ಏನಾದರೂ ಶಿಪ್ ಸಿಂಕ್ ಆದರೆ ಅಂತ. ಸೊ ಇಲ್ಲೇನಾಗುತ್ತೆ, ದಿಸ್ ಈಸ್ ಎ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಡಿಪೆಂಡೆಂಟ್ ಅಪಾನ್ ಇವೆಂಟ್ ಹ್ಯಾಪನಿಂಗ್. ಓಕೆ, ಅಂದರೆ ಒಂದು ಇವೆಂಟ್ ಇಲ್ಲಿ ನಡಿಬೇಕು, ನಡೆದ್ರೆ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ನಡಿಲಿಲ್ಲ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಆಗಲ್ಲ. ಅಂದರೆ ಅರ್ಥ ಏನು, ಇಲ್ಲಿ ಶಿಪ್ ಮುಳುಗಿದ್ರೆ ಎ ಬಿಗೆ ದುಡ್ಡು ಕೊಡಬೇಕು, ಶಿಪ್ ಮುಳುಗಲಿಲ್ಲ ಅಂತ ಹೇಳಿದ್ರೆ ಎ ಬಿಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಕರೆಕ್ಟಾ? ಸೊ ಹಾಗಿದ್ದರೆ ನಾವಿಲ್ಲಿ ಏನಂತಕ್ಕೆ ಹೋಗ್ಬೋದು, ಅಕಸ್ಮಾತ್ ಏನಾದರೂ ಶಿಪ್ ಸಿಂಕ್ ಆದರೆ ಓಕೆ, ಕಾಂಟ್ರಾಕ್ಟ್ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ವ್ಯಾಲಿಡ್ ಆಗುತ್ತೆ. ಅಕಸ್ಮಾತ್ ಏನಾದರೂ ಶಿಪ್ ಮುಳುಗಲಿಲ್ಲ ಅಂತ ಹೇಳಿದ್ರೆ, if it does not sink, then the contract will become void. ಅರ್ಥ ಆಯ್ತಾ? ಐ ರಿಪೀಟ್ ಒನ್ಸ್ ಅಗೇನ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾವುದಾದ್ರೂ ಒಂದು ಕಂಟಿಂಜೆಂಟ್ ಕಾಂಟ್ರಾಕ್ಟು ಇಫ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಎನ್ ಇವೆಂಟ್ ಹ್ಯಾಪನಿಂಗ್, ಯಾವುದಾದ್ರೂ ಒಂದು ಇವೆಂಟ್ ನಡೆದ್ರೆ ಆ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ಇವೆಂಟ್ ನಡೀಲಿಲ್ಲ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಆಗಲ್ಲ ಅನ್ನೋ ಹಾಗಿದ್ದರೆ ಆವಾಗ ಆ ಕಾಂಟ್ರಾಕ್ಟ್ ನಡೆದಾಗ ಇಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್, ನಡೀಲಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿಕಮ್ ವಾಯ್ಡ್. ಸೊ ಈ ಕೇಸಲ್ಲಿ ಏನಾಗುತ್ತೆ, ದಿಸ್ ಈಸ್ ಎ ಕಾಂಟ್ರಾಕ್ಟ್ ಡಿಪೆಂಡೆಂಟ್ ಅಪಾನ್ ದ ಶಿಪ್ ಸಿಂಕಿಂಗ್. ಹೌದಾ? ಸೊ ಈಗ ಕಾಂಟ್ರಾಕ್ಟ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ, ಶಿಪ್ ಮುಳುಗೋದ್ರೆ ಎ ಬಿಗೆ ದುಡ್ಡು ಕೊಡಬೇಕು, ಆವಾಗ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ವ್ಯಾಲಿಡ್ ಕಾಂಟ್ರಾಕ್ಟು. ಅಕಸ್ಮಾತ್ ಏನಾದರೂ ಶಿಪ್ ಮುಳುಗಲಿಲ್ಲ ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ದ ಕಾಂಟ್ರಾಕ್ಟ್ ವಿಲ್ ಬಿಕಮ್ ವಾಯ್ಡ್, ಎ ಬಿಗೆ ದುಡ್ಡು ಕೊಡೋ ಅವಶ್ಯಕತೆಯೇ ಇಲ್ಲ. ಓಕೆ, ದಿಸ್ ಈಸ್ ನಂಬರ್ 1. ಆಯಿತಾ? ರೈಟ್, ನೋಡಿ ಅಲ್ಲಿ ಏನು ಕೊಟ್ಟಿದ್ದಾರೆ ಟರ್ಮಿನಾಲಜೀಸು. Where a contract identifies happening of a future contingent event, the contract cannot be enforced until and unless the event happens. ಆಯಿತಾ? ಇವೆಂಟ್ ನಡೆದ್ರೆ ನಿಮಗೆ ಅದು ವ್ಯಾಲಿಡ್ ಆಗುತ್ತೆ. ಇಫ್ ದ ಹ್ಯಾಪನಿಂಗ್ ಆಫ್ ದ ಇವೆಂಟ್ ಬಿಕಮ್ಸ್ ಇಂಪಾಸಿಬಲ್, ದೆನ್ ದ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಈಸ್ ವಾಯ್ಡ್. ಓಕೆನಾ? ಸೊ ಆವಾಗ ಕಾಂಟ್ರಾಕ್ಟ್ ಏನಾಗುತ್ತೆ, ಕಂಪ್ಲೀಟ್ಲಿ ಇಟ್ ಬಿಕಮ್ ವಾಯ್ಡ್. ನೋಡಿ ಎಕ್ಸಾಂಪಲಲ್ಲಿ ಒಂದು ಕೊಟ್ಟಿದ್ದಾರೆ, ಅದನ್ನು ತೊಗೊಳ್ಳೋಣ. ಎ ಕಾಂಟ್ರಾಕ್ಟ್ ಟು ಪೇ ಬಿ ಎ ಸಮ್ ಆಫ್ ಮನಿ ವೆನ್ ಬಿ ಮ್ಯಾರೀಸ್ ಸಿ. ಓಕೆ, ಸೊ ಎ ದುಡ್ಡು ಕೊಡ್ತೀನಿ ಅಂತೇಳಿದಾನೆ ಯಾವಾಗ ಬಿ ಸಿನ ಮ್ಯಾರೇಜ್ ಆಗಬೇಕು. ಬಟ್ ಏನಾಗುತ್ತೆ, ಸಿ ವಿಲ್ ಡೈ. ಓಕೆ, ಸೊ ಇಲ್ಲಿ ಸಿ ಡೆತ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಇಂಪಾಸಿಬಲ್ ಟು ಪರ್ಫಾರ್ಮ್. ಆವಾಗ ಕಾಂಟ್ರಾಕ್ಟ್ ಏನಾಗೋಯಿತು, ವಾಯ್ಡ್ ಆಗೋಯಿತು. ಯಾಕೆಂತ ಹೇಳಿದ್ರೆ ಇಲ್ಲಿ ಕಾಂಟ್ರಾಕ್ಟು ಇಟ್ ವಾಸ್ ಡಿಪೆಂಡೆಂಟ್ ಆನ್ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್ ನಡೆಯೋದ್ರ ಮೇಲಿತ್ತು. ಏನು, ಬಿ ಸಿನ ಮದುವೆ ಆಗಬೇಕು, ಆವಾಗ ಒಂದು ದುಡ್ಡು ಕೊಡ್ತಾ ಇದ್ದ. ಈಗ ಸಿ ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಮ್ಯಾರೇಜು ಚಾನ್ಸೇ ಇಲ್ಲ ಆಗೋದಕ್ಕೆ. ಸೊ ಆಸ್ ಅ ರೀಸನ್ ಆಫ್ ದಟ್ ದ ಕಾಂಟ್ರಾಕ್ಟ್ ವಿಲ್ ಬಿಕಮ್ ವಾಯ್ಡ್. ಓಕೆ, ಸರಿ. ನೆಕ್ಸ್ಟ್ ಒನ್ನು, ಎನ್ಫೋರ್ಸ್ಮೆಂಟ್ ಆಫ್ ದ ಕಾಂಟ್ರಾಕ್ಟ್ ಕಂಟಿಂಜೆಂಟ್ ಆನ್ ಎನ್ ಇವೆಂಟ್ ನಾಟ್ ಹ್ಯಾಪನಿಂಗ್. ಇಲ್ಲಿ ಉಲ್ಟಾ ಸೇಮ್ ಎಕ್ಸಾಂಪಲ್ ತೊಗೊಳ್ಳೋಣ ನಾವು. ಏನಾಗುತ್ತೆ, ಎ ಆ್ಯಂಡ್ ಬಿ ಆರ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಎ ಸಿ ಶೋ. ಓಕೆ, ಸೊ ಎ ವಿಲ್ ಮೇಕ್ ಎ ಕಾಂಟ್ರಾಕ್ಟ್ ವಿತ್ ಮಿಸ್ಟರ್ ಬಿ ದಟ್ ಅಲ್ಲಿ ಒಂದು ಶಿಪ್ ಏನಂತ ಹೇಳ್ತೀವಿ, ಯಾವುದೋ ಒಂದು ಶಿಪ್ ಟ್ರಾವೆಲ್ ಆಗುತ್ತೆ. ಓಕೆ, ಟ್ರಾವೆಲ್ ಆಗ್ತಾಯಿದೆ ಅಂತ ಅಂದ್ಕೊಳ್ಳಿ. ಸೊ ಇಫ್ the ship does not return, ಓಕೆ, ಅಕಸ್ಮಾತ್ ಏನಾದರೂ ರೆಸ್ಪೆಕ್ಟಿವ್ ಶಿಪ್ ಏನಾದರೂ ರಿಟರ್ನ್ ಆಗಲಿಲ್ಲ ಅಂತ ಹೇಳಿದ್ರೆ ಆವಾಗ ಬಿ ಏನು ಮಾಡ್ತಾನೆ, ಹಿ ವಿಲ್ ಪೇ 10,000. ಅರ್ಥ ಆಯ್ತಾ? ಎಕ್ಸಾಂಪಲ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲನೇ ಎಕ್ಸಾಂಪಲು ಇವೆಂಟು ನಡೆಯೋದ್ರ ಮೇಲಿತ್ತು. ಓಕೆನಾ? ಸೊ ಇಲ್ಲಿ ಇವೆಂಟು ನಡೀಬಾರ್ದು, ಅದ್ರ ಮೇಲೆ ಡಿಪೆಂಡ್ ಆಗಿದೆ. ದಿಸ್ ಈಸ್ ಎ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ವಿಚ್ ಇಸ್ ಡಿಪೆಂಡೆಂಟ್ ಅಪಾನ್ ಇವೆಂಟ್ ನಾಟ್ ಹ್ಯಾಪನಿಂಗ್. ಓಕೆ, ಸೊ ಹಾಗಂದರೆ ಅರ್ಥ ಏನು, ಎ ಈಸ್ ಕಾಂಟ್ರಾಕ್ಟಿಂಗ್ ವಿತ್ ಬಿ ದಟ್ ಇಫ್ ದ ವಾಟ್ ಎವರ್ ದ ಶಿಪ್ ದಟ್ ಈಸ್ ಮೂವಿಂಗ್ ಓವರ್ ದೇರ್, ಇದೇನಾದರೂ ಈಗ ನಾಳೆ ವಾಪಸ್ ಬಂದರೆ, ಅಂದರೆ ಇಫ್ ಇಟ್ ಡಸ್ ನಾಟ್ ರಿಟರ್ನ್ ದೆನ್ ಹಿ ವಿಲ್ ಗಿವ್ 10,000. ಬರಬಾರ್ದು. ಅಕಸ್ಮಾತ್ ಏನಾದರೂ ಶಿಪ್ ವಾಪಸ್ ಬಂತು ಅಂತ ಹೇಳಿದ್ರೆ ದೆನ್ ಇನ್ ದಟ್ ಕೇಸ್ ಆಟೋಮೆಟಿಕಲಿ ದ ಕಾಂಟ್ರಾಕ್ಟ್ ವಿಲ್ ಬಿಕಮ್ ವಾಯ್ಡ್. ಓಕೆ, ಸೊ ಅವಾಗೇನಾಗುತ್ತೆ, ಇಫ್ ದೇರ್ ಈಸ್ ಎ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ವಿಚ್ ಈಸ್ ಡಿಪೆಂಡೆಂಟ್ ಆನ್ ಹ್ಯಾಪನಿಂಗ್ ಆಫ್ ಎ ನಾನ್ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್, ಆವಾಗ ಇಫ್ ದ ಇವೆಂಟ್, ಐ ವಿಲ್ ರೈಟ್ ಇಟ್ separately, if the event happens
ಓಕೆ, ವಾಪಸ್ ಏನಾದರೂ ಬಂತು ಅಂದರೆ ಇಟ್ ವಿಲ್ ಬಿಕಮ್ ವಾಯ್ಡ್. ಆ್ಯಂಡ್ ಇಫ್ ದ ಇವೆಂಟ್ ಡಸ್ ನಾಟ್ ಹ್ಯಾಪನ್, ಆಗಲಿಲ್ಲ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಏನಾಗುತ್ತೆ, ಇಟ್ ವಿಲ್ ಬಿಕಮ್ ವ್ಯಾಲಿಡ್. ಏನರ ಮೇಲೆ ನಿಂತಿದ್ದು ಕಾಂಟ್ರಾಕ್ಟು, ಶಿಪ್ ವಾಪಸ್ ಬರಬಾರ್ದು ಅಂತ ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದು. ಅದು ಬರಲಿಲ್ಲ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ಎಕ್ಸಿಕ್ಯೂಟ್ ಆಗುತ್ತೆ, ಎ ಬಿಗೆ ದುಡ್ಡು ಕೊಡಬೇಕು. ಅಕಸ್ಮಾತ್ ಏನಾದ್ರು ಶಿಪ್ ವಾಪಸ್ ಬಂತು ಅಂತ ಹೇಳಿದ್ರೆ ದ ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್. ಆಯಿತಾ? ನೋಡಿ ಏನು ಕೊಟ್ಟಿದ್ದಾರೆ ಅಲ್ಲಿ. ವೆನ್ ಎ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಈಸ್ ಮೇಡ್ ಡಿಪೆಂಡೆಂಟ್ ಆನ್ ಎ ನಾನ್ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್, ಇಟ್ ಕ್ಯಾನ್ ಬಿ ಎನ್ಫೋರ್ಸ್ಡ್ ಓನ್ಲಿ ವೆನ್ ಇಟ್ಸ್ ಬಿಕಮ್ ಇಂಪಾಸಿಬಲ್. ಅಂದರೆ ಅದು ನಡೆಸೋದಕ್ಕೆ ಸಾಧ್ಯ ಆಗಬಾರ್ದು, ಇಟ್ ಶುಡ್ ನಾಟ್ ಹ್ಯಾಪನ್. ಓಕೆ, ಅಕಸ್ಮಾತ್ ಏನಾದರೂ ನಡೀತು ಅಂತ ಹೇಳಿದ್ರೆ ದೆನ್ ಇಟ್ ಬಿಕಮ್ಸ್ ವಾಯ್ಡ್. ನೋಡಿ ಎಕ್ಸಾಂಪಲ್ ನಂಬರ್ 10ನಲ್ಲಿ ಕೆಳಗಡೆ ಇನ್ನೊಂದು ಕೊಟ್ಟಿದ್ದಾರೆ, ಅದನ್ನು ತೊಗೊಳ್ಳೋಣ. ವೇರ್ ಎ ಅಗ್ರೀಸ್ ಟು ಪೇ ಬಿ ಇಫ್ ದ ಶಿಪ್ ಡಸ್ ನಾಟ್ ರಿಟರ್ನ್ ಹೌಎವರ್. ಓಕೆ, ಸೊ ಇಲ್ಲ ಒಂದರಿಂದ ಕೂಗ್ತಾರೆ, ಏನಂತ ಹೇಳ್ತೀವಿ, ಶಿಪ್ ನಡೆಸಲಿಲ್ಲ ಅಂತ ಹೇಳಿದ್ರೆ, ವಾಪಸ್ ಬರಲಿಲ್ಲ ಅಂತ ಹೇಳಿದ್ರೆ, ಓಕೆ, ಸೊ ಶಿಪ್ ವಾಪಸ್ ಬರಲಿಲ್ಲ ಅಂತ ಹೇಳಿದ್ರೆ ಅಮೌಂಟ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ ಎ ಅಗ್ರಿ ಮಾಡಿರೋದು. ಬಟ್ ಅವ್ರೇನು ಹೇಳ್ತಾ ಇದ್ದಾರೆ, ಹೌಎವರ್ ದ ಶಿಪ್ ರಿಟರ್ನ್ಸ್ ಬ್ಯಾಕ್, ವಾಪಸ್ ಬಂದುಬಿಡ್ತಂತೆ. ವಾಪಸ್ ಬಂತು ಅಂತ ಹೇಳಿದ್ರೆ ದುಡ್ಡು ಯಾಕೆ ಕೊಡ್ತಾನೆ, ಆಗಲ್ಲ. ಅದಕ್ಕೆ ಏನು ಕೊಟ್ಟಿದ್ದಾರೆ ನೋಡಿ, ದ ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್. ಓಕೆ, ಅದನ್ನೇ ಅವ್ರು ಹೇಳ್ತಿರೋದು. ಸೊ ವೇರ್ ದೆರ್ ಈಸ್ ಅನ್ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ದಟ್ ಈಸ್ ಡಿಪೆಂಡೆಂಟ್ ಆನ್ ಎನ್ ನಾನ್ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್, ದೆನ್ ದ ಕಾಂಟ್ರಾಕ್ಟ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಇಫ್ ದ ಇವೆಂಟ್ ಡಸ್ ನಾಟ್ ಹ್ಯಾಪನ್. ನಡೀಲಿಲ್ಲ ಅಂದರೆ ಎನ್ಫೋರ್ಸ್ ಮಾಡ್ಬೋದು, ನಡೆದ್ರೆ ವಾಯ್ಡ್ ಆಗೋಗುತ್ತೆ. ಇದು ನೆಗೆಟಿವ್. ಅದು ಮೊದಲನೇ ಪಾಯಿಂಟು ಪಾಸಿಟಿವ್. ಓಕೆ, ಎಸ್. ಥರ್ಡ್ ಒನ್, ಎ ಕಾಂಟ್ರಾಕ್ಟ್ ವುಡ್ ಸೀಸ್ ಟು ಬಿ ಎನ್ಫೋರ್ಸಿಬಲ್ ಇಫ್ ಇಟ್ ಈಸ್ ಕಂಟಿಂಜೆಂಟ್ ಅಪಾನ್ ದ ಕಂಡಕ್ಟ್ ಆಫ್ ಎ ಲಿವಿಂಗ್ ಪರ್ಸನ್ ವೆನ್ ದ ಲಿವಿಂಗ್ ಪರ್ಸನ್ ಡಸ್ ಸಮಥಿಂಗ್ ಟು ಮೇಕ್ ದ ಇವೆಂಟ್ ಆರ್ ಕಂಡಕ್ಟ್ ಆ್ಯಸ್ ಇಂಪಾಸಿಬಲ್ ಆಫ್ ಹ್ಯಾಪನಿಂಗ್. ಓಕೆ, ಅಂದರೆ ಇಲ್ಲಿ ಒಂದು ಕಂಟಿಂಜೆಂಟ್ ಕಾಂಟ್ರಾಕ್ಟು ಯಾರೋ ಒಬ್ಬ ಲಿವಿಂಗ್ ಪರ್ಸನ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಸೊ ಅವನೇನಾದರೂ ಕೆಲಸ ಮಾಡ್ತಾನೆ, ಆ ಕೆಲಸದಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿಕಮ್ ಇಂಪಾಸಿಬಲ್ ಟು ಪರ್ಫಾರ್ಮ್ ಅಂತ ಹೇಳಿದ್ರೆ ದೆನ್ ಇನ್ ದಟ್ ಕೇಸ್ ಆಟೋಮ್ಯಾಟಿಕಲಿ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ವಾಯ್ಡ್ ಅಂತ. ಹೇಗೆ ಎಕ್ಸಾಂಪಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎ ಅಗ್ರೀಸ್ ಟು ಪೇ ಬಿ ಎ ಸಮ್ ಆಫ್ ಮನಿ ಇಫ್ ಬಿ ಮ್ಯಾರೀಸ್ ಸಿ. ಕರೆಕ್ಟಾ? ಸೊ ಇಲ್ಲೇನಾಗುತ್ತೆ, ಕಾಂಟ್ರಾಕ್ಟ್ ಆಗಿದ್ದು ಯಾರ್ಯಾರ ಮಧ್ಯೆ, ಇಟ್ ವಾಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ಕಾಂಟ್ರಾಕ್ಟು ಎ ಮತ್ತು ಬಿ ಮಧ್ಯೆ ಆಗ್ತಾ ಇದೆ. ಆ್ಯಂಡ್ ವಾಟ್ ಈಸ್ ದ ಕಂಡೀಷನ್, ಬಿ ಶುಡ್ ಮ್ಯಾರಿ ಸಿ. ಇವರಿಬ್ಬರು ಮದುವೆ ಆಗಬೇಕು. ಆದರೆ ಇಲ್ಲೇನಾಗ್ತಾ ಇದೆ, ಸಿ ಮ್ಯಾರೀಸ್ ಡಿ. ಅಂದರೆ ಅರ್ಥ, ಈಗ ಈ ಕಾಂಟ್ರಾಕ್ಟನ್ನು ನೀವು ಎಕ್ಸಿಕ್ಯೂಟ್ ಮಾಡೋಕ್ಕಾಗತ್ತಾ, ಆಗಲ್ಲ. ಯಾಕೆಂತ ಹೇಳಿದ್ರೆ ಸಿ ಮದುವೆ ಆಗೋಗಿದೆ ಅಂತ ಹೇಳಿದ್ರೆ ಬಿ ಆ್ಯಂಡ್ ಸಿ ಮ್ಯಾರೇಜ್ ಈಸ್ ಹೈಲಿ ಇಂಪಾಸಿಬಲ್, ಪ್ರಾಕ್ಟಿಕಲಿ ಇಂಪಾಸಿಬಲ್. ಅಲ್ಲಿ ಹೇಳಿದ್ದಾರೆ ನೋಡಿ, ದೋ ಇಟ್ ಈಸ್ ಪಾಸಿಬಲ್ ದೆರ್ ಈಸ್ ಎ ಡೈವರ್ಸ್ ಬಿಟ್ವೀನ್ ಸಿ ಆ್ಯಂಡ್ ಡಿ. ಓಕೆ, ಸಿ ಆ್ಯಂಡ್ ಡಿ ಮಧ್ಯೆ ಲೇಟರ್ ಆನ್ ಡೈವರ್ಸ್ ಆಗ್ಬೋದು, ಬಟ್ ಇಟ್ ಈಸ್ ನಾಟ್ ಲಾಜಿಕಲ್. ಓಕೆ, ಅದು ಫ್ಯೂಚರ್ ಆಸ್ಪೆಕ್ಟ್ ಆಗೋಯಿತು. ಕರೆಂಟ್ ಪ್ರಾಬಬಿಲಿಟಿ ಪ್ರಕಾರ ಥಿಂಕ್ ಮಾಡಿದ್ರೆ ಅದು ನಡೆಯೋದಕ್ಕಾಗಲ್ಲ. ಓಕೆ, ಸೊ ಇಲ್ಲೇನಾಗುತ್ತೆ, ಇದರ ಪ್ರಕಾರ ಅವ್ರು ಏನು ಹೇಳಿದರು, ಇಲ್ಲಿ ಎ ಮತ್ತು ಬಿ ಮಧ್ಯೆ ನಡೆಯುವಂಥ ಕಾಂಟ್ರಾಕ್ಟು ಇಟ್ ವಾಸ್ ಡಿಪೆಂಡೆಂಟ್ ಅಪಾನ್ ದ ಇವೆಂಟ್ ಆನ್ ದ ಬೇಸಿಸ್ ಆಫ್ ಸಿ. ಸಿ ಬಿನ ಮದುವೆ ಆಗಿದ್ದಿದ್ರೆ ಎಕ್ಸಿಕ್ಯೂಟ್ ಮಾಡ್ಬೋದಾಗಿತ್ತು. ಈಗ ಸಿ ಇವ್ರನ್ನ ಮದುವೆ ಆಗಲಿಲ್ಲ ಅಂತ ಹೇಳಿದ್ರೆ, ಅಂದರೆ ಈಗ ಅವರು ಡಿನ ಮದುವೆ ಆಗಿರೋದ್ರಿಂದ ಆಟೋಮೆಟಿಕ್ಕಾಗಿ ಇವೆಂಟ್ ಏನಾಗೋಯಿತು, ಇಟ್ ಆಲ್ ಟುಗೆದರ್ ಬಿಕಮ್ ಇಂಪಾಸಿಬಲ್ ಟು ಪರ್ಫಾರ್ಮ್. ಹೌದಾ? ಸೊ ನಾವು ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟಲ್ಲೇ ಓದಿದ್ವಿ, ಎಲ್ಲಾದರೂ ಇಂಪಾಸಿಬಿಲಿಟಿ ಅನ್ನೋದು ಅರೈಸ್ ಆಗಿದ್ರೆ ಏನಾಗುತ್ತೆ, ಆಟೋಮೆಟಿಕಲಿ ದ ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್. ಸೇಮ್ ಟು ಸೇಮ್ ಇಲ್ಲೂ ಅಷ್ಟೇ. ಓಕೆ, ಸೊ ಒಂದು ಕಂಟಿಂಜೆಂಟ್ ಕಾಂಟ್ರಾಕ್ಟು ಒಂದು ಕೊಲೆಕ್ಟ್ರಲ್ ಇವೆಂಟ್ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಆ ಕೊಲೆಕ್ಟ್ರಲ್ ಇವೆಂಟ್ ಏನಾದರೂ ಇಂಪಾಸಿಬಲ್ ಆಗೋಯಿತು ಅಂತ ಹೇಳಿದ್ರೆ ದ ಕಾಂಟ್ರಾಕ್ಟ್ ವಿಲ್ ಬಿಕಮ್ ವಾಯ್ಡ್. ದಟ್ ಈಸ್ ವಾಟ್ ದ ಥರ್ಡ್ ಕಾಂಪೊನೆಂಟ್ ಸೇಸ್ ಅಬೌಟ್. ಓಕೆ, ನೆಕ್ಸ್ಟು ಫೋರ್ತ್ ಒನ್, ಕಂಟಿಂಜೆಂಟ್ ಆನ್ ಹ್ಯಾಪನಿಂಗ್ ಆಫ್ ಸ್ಪೆಸಿಫೈಡ್ ಇವೆಂಟ್ ವಿತಿನ್ ದ ಫಿಕ್ಸ್ಡ್ ಟೈಮ್. ಓಕೆ, ಸೊ ಯಾವುದಾದ್ರೂ ಒಂದು ಇವೆಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅದು ಫಿಕ್ಸ್ಡ್ ಟೈಮಲ್ಲಿ ನಡೆಯೋದ್ರ ಬೇಸಿಸ್ ಮೇಲೆ ನಿಮಗೆ ಡಿಪೆಂಡೆಂಟ್ ಆಗಿರುತ್ತೆ. ಆವಾಗೇನು, ಲೆಟ್ ಅಸ್ ಸೇ ಎನ್ ಎಕ್ಸಾಂಪಲ್ ನೋಡಿದ್ರೆ ನಮಗೆ ಕ್ಲಿಯರ್ ಕಟ್ ಐಡಿಯಾ ಬರುತ್ತೆ. ಎ ಪ್ರಾಮಿಸಸ್ ಟು ಪೇ ಬಿ ಎ ಸಮ್ ಆಫ್ ಮನಿ ಇಫ್ ಸರ್ಟನ್ ಶಿಪ್ ರಿಟರ್ನ್ಸ್ ವಿತಿನ್ ಎ ಇಯರ್. ನೋಡಿ ಎಕ್ಸಾಂಪಲ್ ಏನಿದೆ, ಎ ಬಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾನೆ. ಯಾವಾಗ ಶಿಪ್ ರಿಟರ್ನ್ ಆಗಬೇಕು, ಅದು ಒಂದು ವರ್ಷದೊಳಗಡೆ ರಿಟರ್ನ್ ಆಗಬೇಕು. ಸೊ ಅವಾಗ ದುಡ್ಡು ಕೊಡಬೇಕಾಗಿರೋದು ಯಾವಾಗ, 1 ವರ್ಷದೊಳಗಡೆ ರಿಟರ್ನ್ ಆದರೆ ದುಡ್ಡು ಸಿಗುತ್ತೆ. ಅಲ್ಲಿ 2 ಕಂಡೀಷನ್ ಇದೆ. ಏನೇನು, ಒಂದು ಶಿಪ್ ವಾಪಸ್ಸು ಬರಬೇಕು ಮತ್ತು ಟೈಮ್ ಲಿಮಿಟ್ 1 ವರ್ಷದೊಳಗಡೆ ಬರಬೇಕು. 2 ಫಾಲೋ ಆಗಬೇಕು. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ, ದ ಕಾಂಟ್ರಾಕ್ಟ್ ಮೇ ಬಿ ಎನ್ಫೋರ್ಸ್ ಇಫ್ ದ ಶಿಪ್ ರಿಟರ್ನ್ಸ್ ವಿತಿನ್ ದ ಇಯರ್. ವಾಪಸ್ ಬಂದರೆ 1 ವರ್ಷದೊಳಗಡೆ ಅದನ್ನು ಎಕ್ಸಿಕ್ಯೂಟ್ ಮಾಡ್ಬೋದು. ಇಲ್ಲ ಅದು ಬರಲಿಲ್ಲ ಅಂತ ಹೇಳಿದ್ರೆ ಆ್ಯಂಡ್ ಬಿಕಮ್ಸ್ ವಾಯ್ಡ್ ಇಫ್ ದ ಶಿಪ್ ಈಸ್ ಬರ್ನ್ಡ್ ವಿತಿನ್ ದ ಇಯರ್.
ನೋಡಿ ಇಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮಾಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಈ ಕೇಸಲ್ಲಿ ನಿಮ್ಗೆ 2 ಥರ ನಾನು ಹೇಳ್ಬೋದು. ಸೊ ಏನಂತ ಕಾಂಟ್ರಾಕ್ಟ್ ಆಗಿದ್ದು, ಬೇಸಿಕ್ಕಾಗಿ ಶಿಪ್ ವಾಪಸ್ ಬರಬೇಕು, 1 ವರ್ಷದೊಳಗಡೆ ಬರಬೇಕು, ಆವಾಗ ಈ ಕಾಂಟ್ರಾಕ್ಟು ನಡೆಯುತ್ತೆ ಅಂತ. ಓಕೆ, ಈಗ ಮೊದಲನೇ ಕೇಸು, ಶಿಪ್ ವಾಪಸ್ ಬಂತು, ಇಟ್ ಕೇಮ್ ಬ್ಯಾಕ್ ವಿತಿನ್ 10 months. ವ್ಯಾಲಿಡಾ? ಎಸ್, ಇಟ್ ಈಸ್ ವ್ಯಾಲಿಡ್. ನಂಬರ್ 2, ಶಿಪ್ ಕೇಮ್ ಬ್ಯಾಕ್ ಬಟ್ ಇಟ್ ಕೇಮ್ ಬ್ಯಾಕ್ ವಿತಿನ್ ಆಫ್ಟರ್ ಎ ಪೀರಿಯಡ್ ಆಫ್ 1 year 2 months. ಇನ್ವ್ಯಾಲಿಡ್ ಆಗೋಯಿತು, ವಾಯ್ಡ್ ಆಗೋಯ್ತು ಅದು, ಏಕೆಂದರೆ ಟೈಮ್ ಲಿಮಿಟ್ ಕ್ರಾಸ್ ಆಗೋಯಿತು. ಮೂರನೇದು, ಶಿಪ್ ಬರ್ನ್ಡ್ ಆಗುತ್ತಾ? ಇಲ್ಲ, ವಾಪಸ್ ಬರೋದಕ್ಕೆ ಸಾಧ್ಯತೆಯೇ ಇಲ್ಲ, ಇಟ್ ಈಸ್ ವಾಯ್ಡ್. ಶಿಪ್ ಸಂಕ್, ಮುಳುಗೋಯ್ತು ಶಿಪ್ಪು, ಆವಾಗೇನಾಗುತ್ತೆ? ಇವನ್ ಇಟ್ ಈಸ್ ವಾಯ್ಡ್. ಓಕೆ, ಸೊ ಇದು ಆಲ್ಮೋಸ್ಟ್ ನಿಮಗೆ ಪಾಯಿಂಟ್ ನಂಬರ್ ಡಿ ಎಗೆ ಲಿಂಕ್ ಆಗುತ್ತೆ, ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್. ಸೊ ಇದು ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್ ಮೇಲೆ ಲಿಂಕ್ ಆಗಿರೋದು. ಶಿಪ್ ವಾಪಸ್ ಬರಬೇಕು 1 ವರ್ಷದೊಳಗಡೆ. ಸೊ ಇಫ್ ಇಟ್ ಹ್ಯಾಪನ್ಸ್ ದೆನ್ ಕಾಂಟ್ರಾಕ್ಟ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್. ಇಫ್ ಇಟ್ ಡಸ್ ನಾಟ್ ಹ್ಯಾಪನ್ ದೆನ್ ದ ಕಾಂಟ್ರಾಕ್ಟ್ ಬಿಕಮ್ಸ್ ವಾಯ್ಡ್. ಓಕೆ, ರೈಟ್. ಸೊ ಇದು ಪಾಯಿಂಟ್ ನಂಬರ್ ಇ, ಬಿಗೆ ಲಿಂಕ್ ಮಾಡ್ಬೋದು ನೀವು. ಕಾಂಟಿಂಜೆಂಟ್ ಆನ್ ಸ್ಪೆಸಿಫೈಡ್ ಇವೆಂಟ್ ನಾಟ್ ಹ್ಯಾಪನಿಂಗ್ ವಿತಿನ್ ದ ಸ್ಪೆಸಿಫೈಡ್ ಟೈಮ್. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನೀವೇನು ಟೈಮ್ ಫಿಕ್ಸ್ ಮಾಡ್ತೀರಾ ಅಷ್ಟರೊಳಗಡೆ ಅದು ಬರಬಾರ್ದು. ಓಕೆ, ಬರದಿಲ್ಲ ಅಂತ ಹೇಳಿದ್ರೆ ಕಾಂಟ್ರಾಕ್ಟ್ ವ್ಯಾಲಿಡ್, ಬಂದರೆ ವಾಯ್ಡ್. ದಟ್ ಈಸ್, ದಿಸ್ ಈಸ್ ಎ ಕಾಂಟ್ರಾಕ್ಟ್ ವಿಚ್ ಇಸ್ ಡಿಪೆಂಡೆಂಟ್ ಅಪಾನ್ ನಾನ್ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್. ನಡಿಬಾರ್ದು, ನಡೀಲಿಲ್ಲ ಅಂತ ಹೇಳಿದ್ರೆ ವ್ಯಾಲಿಡ್ಡು, ನಡೆದ್ರೆ ವಾಯ್ಡ್ ಆಗುತ್ತೆ. ಓಕೆ, ನೋಡಿ ಎಕ್ಸಾಂಪಲ್ 13, A promises to pay B a sum of money if a certain ship does not return within a 1 year. ಅಂದರೆ ಶಿಪ್ಪು ವಾಪಸ್ ಬರಬಾರ್ದು, ಎಷ್ಟು ಟೈಮ್ ಒಳಗಡೆ? 1 ವರ್ಷದೊಳಗಡೆ ವಾಪಸ್ ಬರಬಾರ್ದು. ಓಕೆ, ಸೊ ಅವಾಗೇನಾಗುತ್ತೆ? ದುಡ್ಡು ಕೊಡ್ತಾರೆ ಅವರು. ಅಕಸ್ಮಾತ್ ಏನಾದರೂ 1 ವರ್ಷದೊಳಗಡೆ ವಾಪಸ್ ಬಂದರೆ ಯು ವಿಲ್ ನಾಟ್ ಬಿ ಅವಾರ್ಡೆಡ್ ವಿತ್ ದ ಮನಿ. ಸೊ ಏನು ಹೇಳ್ತಾರೆ ನೋಡಿ, ದ ಕಾಂಟ್ರಾಕ್ಟ್ ಮೇ ಬಿ ಎನ್ಫೋರ್ಸ್ ಇಫ್ ದ ಶಿಪ್ ಡಸ್ ನಾಟ್ ರಿತಿನ್ ದ 1 year ಆರ್ ದ ಶಿಪ್ ಈಸ್ ಬರ್ನ್ಡ್. ಬರ್ನ್ ಆಗೋದ್ರೆ ಏನಾಗೋಯಿತು? ಶಿಪ್ ವಾಪಸ್ಸೇ ಬರಲ್ಲ. ಇನ್ನು ಸಂಕ್ ಆದರೆ ಏನಾಯಿತು? ಶಿಪ್ ವಾಪಸ್ ಬರಲ್ಲ, ಆವಾಗೆಲ್ಲ ವ್ಯಾಲಿಡ್. ಅಕಸ್ಮಾತ್ ಏನಾದರೂ 1 ವರ್ಷದೊಳಗಡೆ ಶಿಪ್ ವಾಪಸ್ ಬಂದರೆ ಇಟ್ ಈಸ್ ವಾಯ್ಡ್. ಓಕೆ, ಸೊ ಪಾಯಿಂಟ್ ನಂಬರ್ ಡಿ ಎಗೆ ಹೇಗೆ ಲಿಂಕ್ ಆಗುತ್ತೆ, ಅದೇ ಥರ ಪಾಯಿಂಟ್ ನಂಬರ್ ಇ ವಿಲ್ ಬಿ ಲಿಂಕ್ ಟು ಬಿ. ಅಂದರೆ ಇಟ್ ಈಸ್ ಅ ಕಾಂಟ್ರಾಕ್ಟ್ ವಿಚ್ ಇಸ್ ಡಿಪೆಂಡೆಂಟ್ ಅಪಾನ್ ನಾನ್ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್. ಇಫ್ ದ ಇವೆಂಟ್ ಡಸ್ ನಾಟ್ ಹ್ಯಾಪನ್ ದೆನ್ ಇಟ್ ಈಸ್ ವ್ಯಾಲಿಡ್. ಇಫ್ ದ ಇವೆಂಟ್ ಹ್ಯಾಪನ್ಸ್ ದೆನ್ ಇಟ್ ವಿಲ್ ಬಿಕಮ್ ವಾಯ್ಡ್. ಆಯಿತಾ? ಓಕೆ, ನೆಕ್ಸ್ಟ್ ಒನ್ನು, ಕಂಟಿಂಜೆಂಟ್ ಆನ್ ಆನ್ ಇಂಪಾಸಿಬಲ್ ಇವೆಂಟ್. ನಿಮಗೆ ಗೊತ್ತಿದೆ, ಯಾವಾಗಲೇ ಆಗಲಿ ಪಾಯಿಂಟ್ ನಂಬರ್ ಸಿ ಮತ್ತು ಪಾಯಿಂಟ್ ನಂಬರ್ ಎಫನ್ನು ನೀವು ಟ್ಯಾಲಿ ಮಾಡ್ಕೋಬೋದು. ಓಕೆ, ಅಲ್ಲಿಗೆ ಎಲ್ಲದಕ್ಕೂ ಲಿಂಕ್ ಇದೆ, ಅದಕ್ಕೆ ನಾನು ಮುಂಚೆನೇ ಹೇಳಿದ್ದು ಅಲ್ಲಿ ಬರೀ 3 ಪಾಯಿಂಟ್ಸ್ ಇರುತ್ತೆ, ಅದನ್ನು 6 ಆಗಿ ಡಿವೈಡ್ ಮಾಡಿದ್ದಾರೆ ಅಂತ. ಓಕೆ, ಸೊ ಪಾಯಿಂಟ್ ನಂಬರ್ ಸಿ ಅಲ್ಲಿ ಏನು ಹೇಳಿದ್ದೆ ನಾನು, ಯಾವುದಾದ್ರೂ ಒಂದು ಇವೆಂಟ್ ಇಂಪಾಸಿಬಲ್ ಆ್ಯಕ್ಟ್ ಮೇಲೆ ಡಿಪೆಂಡೆಂಟ್ ಆಗಿದೆ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಅದು ವಾಯ್ಡ್ ಆಗುತ್ತೆ. ದ ರೀಸನ್ ಬಿಹೈಂಡ್ ಇಟ್ ಇಸ್, ನಮ್ಮ ಕಾಂಟ್ರಾಕ್ಟಲ್ಲಿ ಇಂಪಾಸಿಬಲ್ ಆ್ಯಕ್ಟಿವಿಟೀಸ್ಗೆ ಜಾಗ ಇಲ್ಲ. ಅದು ಅಟ್ ದ ಟೈಮ್ ಆಫ್ ಇನಿಷಿಯಲ್ ಇಂಪಾಸಿಬಿಲಿಟಿ ಆದರೂ ಆಗಿರ್ಬೋದು, ಸಬ್ಸಿಕ್ವೆಂಟ್ ಇಂಪಾಸಿಬಿಲಿಟಿ ಆದರೂ ಆಗಿರ್ಬೋದು. ಸೊ ಈ ಕೇಸಲ್ಲೂ ಅಷ್ಟೇ ಪಾಯಿಂಟ್ ನಂಬರ್ ಎಫಲ್ಲಿ ಏನು ಹೇಳಿದ್ದಾರೆ, ದ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಇಸ್ ಡಿಪೆಂಡೆಂಟ್ ಅಪಾನ್ ಇಂಪಾಸಿಬಲ್ ಇವೆಂಟ್ ಅಂತ ಹೇಳಿದ್ರೆ, ವೆರಿ ಸಿಂಪಲ್ ಥಿಂಗ್, ಕಾಂಟ್ರಾಕ್ಟ್ ಅದು ನಡೆಯೋದಕ್ಕೆ ಸಾಧ್ಯತೆಯೇ ಇಲ್ಲ ಅಂತ ಗೊತ್ತು, ಆಲ್ ಟುಗೆದರ್ ಇಟ್ ವಿಲ್ ಬಿಕಮ್ ವಾಯ್ಡ್. ನೋಡಿ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ಎ ವಿಲ್ ಅಗ್ರಿ ಟು ಪೇ ಬಿ 1 lakh rupees ಇಫ್ ಸನ್ ರೈಸಸ್ ಇನ್ ದ ವೆಸ್ಟ್ ನೆಕ್ಸ್ಟ್ ಮಾರ್ನಿಂಗ್. ಈಸ್ ಇಟ್ ಪಾಸಿಬಲ್? ಚಾನ್ಸೇ ಇಲ್ಲ. ಓಕೆ, ಎಂಟಿಲ್ಲಿ ನಾವು ಏನಂತ ಹೇಳ್ತೀವಿ, ನಮ್ಮ ಎಂಟೈರ್ ಲೈಫ್ ಟೈಮ್ ನೋಡಿದ್ರೂ ಇಟ್ ಈಸ್ ನಾಟ್ ಪಾಸಿಬಲ್, ಗೊತ್ತದು. ಸೊ ಅದನ್ನು ನಾವು ವೆಯ್ಟ್ ಮಾಡೋದ ಅವಶ್ಯಕತೆ ಏನಿದೆ. ಸೊ ಇಟ್ ಈಸ್ ಇಂಪಾಸಿಬಲ್ ಟು ಪರ್ಫಾರ್ಮ್, ಆಟೋಮೆಟಿಕಲಿ ಇಟ್ ವಿಲ್ ಬಿಕಮ್ ವಾಯ್ಡ್. ಆಯಿತಾ? ಸೊ ಅಲ್ಲಿಗೆ ನಾನಿನ್ನು ಬರೀ 3 ಥಿಂಗ್ಸ್ ಆಗಿ ತೊಗೋಬೋದು. ನಂಬರ್ 1, ಕಂಟಿಂಜೆಂಟ್ ಕಾಂಟ್ರಾಕ್ಟ್ ವಿಚ್ ಈಸ್ ಡಿಪೆಂಡೆಂಟ್ ಆನ್ ದ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್. ನಡೆದ್ರೆ ವ್ಯಾಲಿಡ್ಡು, ನಡೀಲಿಲ್ಲ ಅಂತ ಹೇಳಿದ್ರೆ ವಾಯ್ಡ್. ಸೆಕೆಂಡ್ ಒನ್, ಕಂಟಿಂಜೆಂಟ್ ಕಾಂಟ್ರಾಕ್ಟ್ ವಿಚ್ ಇಸ್ ಡಿಪೆಂಡೆಂಟ್ ಆನ್ ದ ನಾನ್ ಹ್ಯಾಪನಿಂಗ್ ಆಫ್ ಎನ್ ಇವೆಂಟ್. ಓಕೆ, ಇಫ್ ಇಟ್ ಡಸ್ ನಾಟ್ ಹ್ಯಾಪನ್, ವ್ಯಾಲಿಡ್. ಇಫ್ ಇಟ್ ಹ್ಯಾಪನ್ಸ್, ವಾಯ್ಡ್. Contingent event that is dependent upon an impossible event, completely void. Okay, right. ಸೊ ಈಗ ಈ ಡಿಫ್ರೆನ್ಸ್ ಈಗ ನಾವೇನು ಓದಿದ್ವಿ ಅದು ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಬಗ್ಗೆ ಆಗುತ್ತೆ. ಸೊ ನೆಕ್ಸ್ಟ್ ಒನ್ನು, ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ಎನ್ ವೇಜರಿಂಗ್ ಕಾಂಟ್ರಾಕ್ಟ್. ಸೊ ನಾವು ಇದನ್ನು ಅದರ್ ಎಸೆನ್ಷಿಯಲ್ ಎಲಿಮೆಂಟ್ಸಲ್ಲಿ ಡಿಸ್ಕಸ್ ಮಾಡಿರಲಿಲ್ಲ, ಈಗ ಇದನ್ನು ತೊಗೊತಾ ಇದ್ದೀವಿ. ಸೊ ಯಾಕೆ ಅಂತ ಹೇಳಿದ್ರೆ, ನಾನು ಇಲ್ಲಿ ತೊಗೊತಾ ಇರೋದು ಕಂಟಿಂಜೆಂಟ್ ಕಾಂಟ್ರಾಕ್ಟು ಮತ್ತು ವೇಜರಿಂಗ್ ಕಾಂಟ್ರಾಕ್ಟು ಎರಡೂ ಆಲ್ಮೋಸ್ಟ್ ಸೇಮ್ ಟು ಸೇಮ್ ಕಾಣುತ್ತೆ ನಿಮಗೆ. ಓಕೆ, ಸೇಮ್ ಟು ಸೇಮ್ ಇರುತ್ತೆ. ಇಲ್ಲಿ ನಿಮಗೆ ವೇಜರಿಂಗ್ ಅಗ್ರಿಮೆಂಟ್ಗೆ ನಾನೊಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಮಿಸ್ಟರ್ ಎಕ್ಸ್ ವಿಲ್ ಸೇ ಟು ಮಿಸ್ಟರ್ ವೈ ದಟ್ he will pay rupees 10,000 if it rains. ಓಕೆ, ಇದು ಎಕ್ಸಾಂಪಲ್ ನಿಮಗೆ ವಿತ್ ರೆಸ್ಪೆಕ್ಟ್ ಟು ಯಾವುದು ವೇಜರಿಂಗ್ ಕಾಂಟ್ರಾಕ್ಟ್. ಆಯಿತಾ? ನೋಡಿ ಸರ್, ಇದ್ರ ಏನಕ್ಕೆ ನಿಮಗೆ ವೇಜರಿಂಗ್ ಕಾಂಟ್ರಾಕ್ಟ್ ಇರುತ್ತೆ? ಇದು ಕಂಟಿಂಜೆಂಟ್ ಕಾಂಟ್ರಾಕ್ಟೇ ಅಲ್ವಾ? 10,000 ರೂಪಾಯಿ ಕೊಡೋದು ರೈನ್
ಅಕ್ಕರಾಗೋದು ಅಥವಾ ಆಗದಿರೋದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ. ಕೊಲೆಟ್ರಾಲ್ ಇವೆಂಟ್ ಇದೆ. ಸೊ ಆಸ್ ಅ ರೀಸನ್ ಆಫ್ ದಟ್ ನಿಮಗೆ ಇದು ವೇಜರಿಂಗ್ ಕಾಂಟ್ರಾಕ್ಟ್ ಆಗಲ್ವಾ, ಸಾರಿ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಆಗಲ್ವಾ ಇದು? ನೋ, ಇಟ್ ವಿಲ್ ಬಿಕಮ್ ವೇಜರಿಂಗ್ ಕಾಂಟ್ರಾಕ್ಟ್. ದೇರ್ ಈಸ್ ಅ ಥಿನ್ ಲೈನ್ ಆಫ್ ಡಿಫ್ರೆನ್ಸ್ ಇದೆ, ಅದಕ್ಕೆ ಇಲ್ಲಿ ಒಟ್ಟಿಗೆ ಓದಬೇಕು ಅದನ್ನು. ಓಕೆ ರೈಟ್, ಡೆಫಿನೇಷನ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ ರೈಟ್, ಮೊದಲನೇದು ಮೀನಿಂಗ್ ಏನು ಹೇಳಿದ್ದಾರೆ ನನಗೆ ಫಸ್ಟ್ ಒನ್ ಗೊತ್ತಿದೆ. ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಅಂದರೆ ಇಟ್ ಈಸ್ ಆ್ಯನ್ ಕಾಂಟ್ರಾಕ್ಟ್ ಟು ಡೂ ಆರ್ ನಾಟ್ ಟು ಡೂ ಸಮಥಿಂಗ್ ವಿತ್ ರೆಫರೆನ್ಸ್ ಟು ಎ ಕೊಲೆಟ್ರಾಲ್ ಇವೆಂಟ್ ಹ್ಯಾಪನಿಂಗ್ ಆರ್ ನಾಟ್ ಹ್ಯಾಪನಿಂಗ್. Whereas wagering agreement ಅಂದರೆ ಏನರ್ಥ, it is a promise to give money or money's worth with reference to an event happening or not happening. ಓಕೆ, ಇನ್ ಕೇಸ್ ಆಫ್ ಕಂಟಿಂಜೆಂಟ್ ಕಾಂಟ್ರಾಕ್ಟಲ್ಲಿ ನೀವು ಮೇನ್ ಕಾಂಟ್ರಾಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಕೊಲೆಟ್ರಾಲ್ ಕಾಂಟ್ರಾಕ್ಟ್ ಮೇಲೆ ಡಿಪೆಂಡೆಂಟ್ ಆಗಿರ್ತೀರ, ಕರೆಕ್ಟಾ? ಆದರೆ ಇನ್ ಕೇಸ್ ಆಫ್ ವೇಜರಿಂಗ್ ಕಾಂಟ್ರಾಕ್ಟಲ್ಲಿ ನೀವು ಮನಿ ಆರ್ ಮನೀಸ್ ವರ್ತ್ ಅಂದರೆ ಆ ವ್ಯಕ್ತಿಗೆ ನೀವು ಮಳೆ ಬಂದರೆ 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರೆ, ಮಳೆ ಬರಲಿಲ್ಲ ಅಂತ ಹೇಳಿದ್ರೆ 10,000 ರೂಪಾಯಿ ಕೊಡಲ್ಲ ಅಂತ ಹೇಳಿದ್ರಿ. ಸೊ ಅಲ್ಲೇನಾಗುತ್ತೆ, ಇಟ್ ಈಸ್ ಅ ಕೇಸ್ ವೇರ್ ಯು ಆರ್ ಡಿಸೈಡಿಂಗ್ ದ ಮಾನಿಟರಿ ಟರ್ಮ್ಸ್, ಅಂದರೆ ನೀವು ದುಡ್ಡು ಕೊಡಬೇಕೋ ಬೇಡವೋ ಅನ್ನೋದನ್ನು ಡಿಸೈಡ್ ಮಾಡ್ತಿದ್ದಾರೆ ಕೊಲೆಟ್ರಾಲ್ ಇವೆಂಟ್ ಮೇಲೆ. ಅದನ್ನು ನಾವು ವೇಜರಿಂಗ್ ಅಗ್ರಿಮೆಂಟ್ ಅಂತ ಹೇಳ್ತೀವಿ. ಸೊ ಇನ್ನೂ ಡೀಟೇಲಾಗಿ ತೊಗೋಬೇಕಂದ್ರೆ ನೆಕ್ಸ್ಟ್ ಒಂದು ನೋಡಿ. ರೆಸಿಪ್ರೊಕಲ್ ಪ್ರಾಮಿಸಸ್ಸಲ್ಲಿ ಅಂದರೆ ಎರಡೂ ಕಡೆನೂ ಪ್ರಾಮಿಸಸ್ ಇರುತ್ತಲ್ವ. ಕಂಟಿಂಜೆಂಟ್ ಕಾಂಟ್ರಾಕ್ಟಲ್ಲಿ ಇರ್ಬೋದು ಅಥವಾ ಇಲ್ದಿರಾನು ಇರ್ಬೋದು, ಆದರೆ ವೇಜರಿಂಗ್ ಕಾಂಟ್ರಾಕ್ಟಲ್ಲಿ ರೆಸಿಪ್ರೊಕಲ್ ಪ್ರಾಮಿಸಸ್ ಇರುತ್ತೆ. ಹೌದಾ? ನೋಡಿ ಏನಕ್ಕೋಸ್ಕರ ಇದು ಥಿನ್ ಲೈನ್ ಆಫ್ ಡಿಫ್ರೆನ್ಸ್ ಅಂತ ನಾನು ನಿಮಗೆ ಹೇಳಿದ್ದು. ಏನು ರೆಸಿಪ್ರೊಕಲ್ ಪ್ರಾಮಿಸಸ್ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಏನಂತ ಹೇಳ್ತೀವಿ, ಕಂಟಿಂಜೆಂಟ್ ಕಾಂಟ್ರಾಕ್ಟಲ್ಲಿ ನಾವು ಇನ್ಶೂರೆನ್ಸನ್ನು ತೊಗೊಂಡಿದ್ವಿ. ಇನ್ಶೂರೆನ್ಸ್ ಕೇಸಲ್ಲಿ ಈಗ ಫೈರ್ ಅಕ್ಕರಾಗಿ ಏನಾದರೂ ಬರ್ನೌಟ್ ಆಯಿತು ಅಂತ ಹೇಳಿದ್ರೆ ಏನಾಗ್ತಾಯಿತ್ತು, ಇನ್ಶೂರೆನ್ಸ್ ಕಂಪನಿಯವರು ದುಡ್ಡು ಕೊಡಬೇಕು, ಒನ್ ವೇ ಟ್ರಾನ್ಸಾಕ್ಷನ್. ಅಕಸ್ಮಾತ್ ಏನಾದರೂ ಫೈರ್ ಅಕ್ಕರಾಗಿ ಬರ್ನ್ ಆಗಲಿಲ್ಲ ಅಂತ ಹೇಳಿದ್ರೆ ಪಾಲಿಸಿ ಹೋಲ್ಡರ್ ಇನ್ಶೂರೆನ್ಸ್ ಕಂಪನಿಗೆ ದುಡ್ಡು ಕೊಡ್ತಾನಾ? ಇಲ್ವಲ್ಲ. ಅಲ್ಲಿಗೇನಾಯ್ತದು, ಒನ್ ವೇ ಟ್ರಾನ್ಸಾಕ್ಷನ್ ಆಯಿತು. ಹೌದಾ? ಅಲ್ಲೇನಿದ್ರು ನಾವು ಡಿಸ್ಕಸ್ ಮಾಡೋದು ಬರೀ ಇನ್ಶೂರೆನ್ಸ್ ಕಂಪನಿಯವರು ಆಪೋಸಿಟ್ ಪಾರ್ಟಿಗೆ ದುಡ್ಡು ಕೊಡಬೇಕು ಎನ್ನುವುದು ಅಷ್ಟೇ ಹೊರತು ಇನ್ನೊಂದು ಸೆಕೆಂಡ್ ಪಾರ್ಟಿ ಫಸ್ಟ್ ಪಾರ್ಟಿಗೆ ದುಡ್ಡು ಕೊಡಬೇಕು ಇಲ್ವೋ ಅಂತ ನಾವು ಥಿಂಕ್ ಮಾಡಲ್ಲ. ಅದೇ ಇನ್ ಕೇಸ್ ಆಫ್ ವೇಜರಿಂಗ್ ಅಗ್ರಿಮೆಂಟಲ್ಲಿ ರೈನಲ್ಲಿ ನಾವು ಥಿಂಕ್ ಮಾಡಿ, ಅಥವಾ ಲೆಟಸ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಎನ್ ಬೆಟ್ಟಿಂಗ್ ಇನ್ ಕೇಸ್ ಆಫ್ ಎನ್ ಕ್ರಿಕೆಟ್ ಮ್ಯಾಚ್. ಹೌದಾ? ಸೊ ಇನ್ ಕೇಸ್ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ನಡೀತಾ ಇದೆ ಅಂತ ಹೇಳಿದ್ರೆ, ಈಗ ಒಬ್ಬ ಇಂಡಿಯನ್ ಮತ್ತು ಪಾಕಿಸ್ತಾನ್ ಬೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಂಡಿಯಾ ವಿನ್ ಆದರೆ ಪಾಕಿಸ್ತಾನ್ ದುಡ್ಡು ಕೊಡಬೇಕಾಗತ್ತೆ, ಆ್ಯಂಡ್ ಪಾಕಿಸ್ತಾನ್ ವಿನ್ ಆದರೆ ಇಂಡಿಯಾ ದುಡ್ಡು ಕೊಡಬೇಕಾಗತ್ತೆ. ಸೊ ಅಲ್ಲಿಗೇನಾಯಿತು, ಎರಡು ಟೂ ಡೈರೆಕ್ಷನಲ್ ಪ್ರಾಮಿಸಸ್ ಇದೆ, ಎರಡು ಕಡೆನೂ ಆ್ಯಕ್ಟಿವಿಟಿ ರಿಸಲ್ಟ್ ಬರೋ ಚಾನ್ಸ್ ಇದೆ. ಆದರೆ ಇಲ್ಲಿ ಕಂಟಿಂಜೆಂಟ್ ಕಾಂಟ್ರಾಕ್ಟಲ್ಲಿ ನೋ, ಬರೀ ಒಬ್ಬ ವ್ಯಕ್ತಿ ಮಾತ್ರನೇ ಪೇಮೆಂಟ್ ಮಾಡ್ತಾನೆ. ಅದೇನಾದರೂ ಎಕ್ಸಿಕ್ಯೂಟ್ ಆಗಲಿಲ್ಲ ಅಂದರೆ ಇನ್ನೊಬ್ಬ ವ್ಯಕ್ತಿ ಪೇಮೆಂಟ್ ಮಾಡೋ ನೆಸೆಸಿಟಿ ಇರಲ್ಲ. ಇಟ್ ಈಸ್ ಯೂನಿಡೈರೆಕ್ಷನಲ್. ಓಕೆ, ಅದೇ ಥಿನ್ ಲೈನ್ ಆಫ್ ಡಿಫ್ರೆನ್ಸ್ ಇಲ್ಲಿರೋದು. ನೆಕ್ಸ್ಟು ಅನ್ಸರ್ಟನ್ ಇವೆಂಟ್. ಸೊ ಕಂಟಿಂಜೆಂಟ್ ಕಾಂಟ್ರಾಕ್ಟಲ್ಲಿ ನಾವೇನು ಇವೆಂಟನ್ನು ನೋಡ್ತೀವಿ, ಇದು ಆ್ಯಕ್ಚುಲಾಗಿ ನಮಗೆ ಕೊಲೆಟ್ರಾಲ್ ಆಗಿರುತ್ತೆ. ಕೊಲೆಟ್ರಾಲ್ ಅಂತ ಹೇಳಿದ್ರೆ ಅಡಿಷ್ನಲ್ ಇವೆಂಟ್ ನಮಗದಷ್ಟೇ. ಹೌದಾ? ಸೊ ಇನ್ಶೂರೆನ್ಸ್ ಕಂಪನಿಯವರು ಇನ್ನೊಬ್ಬ ವ್ಯಕ್ತಿಗೆ ದುಡ್ಡು ಕೊಡೋದನ್ನು ಡಿಸೈಡ್ ಮಾಡೋದಕ್ಕೆ ಅದನ್ನು ನಾವು ಅಡಿಷ್ನಲ್ ಇವೆಂಟಾಗಿ ನಾವು ಟ್ರೀಟ್ ಮಾಡ್ತೀವಿ. ಹೌದಾ? ಲಾಸ್ ಇನ್ಕರ್ ಆಗಿರಬೇಕು ಅಂದರೆ ಫೈರ್ ಅಕ್ಕರ್ ಆಗಿರಬೇಕು. ಫೈರ್ ಅಕ್ಕರ್ ಆಗಿರೋ ರೀಸನ್ಗೋಸ್ಕರ ಅವ್ನಿಗೆ ಲಾಸ್ ಇನ್ಕರ್ ಆಗಿರಬೇಕು. ಸೊ ಲಾಸ್ ಇನ್ಕರ್ ಆದಮೇಲೆ ಅವ್ನಿಗೇನಾದರೂ ಅದರಿಂದ ಬೇರೆ ಏನಾದರೂ ಬೆನಿಫಿಟ್ ಬಂದಿದೆಯಾ ಸ್ಕ್ರ್ಯಾಪನ್ನು ಸೇಲ್ ಮಾಡಿ, ಅದೆಲ್ಲನೂ ಕ್ರಾಸ್ ಚೆಕ್ ಮಾಡ್ತೀವಿ. ಸೊ ಫೈರ್ ಇಟ್ ಈಸ್ ಜಸ್ಟ್ ಆ್ಯನ್ ಅಡಿಷ್ನಲ್ ಇವೆಂಟ್ ದಟ್ ಶುಡ್ ಬಿ ಪ್ರೆಸೆಂಟ್ ದೇರ್. ಆದರೆ ವೇಜರಿಂಗ್ ಕಾಂಟ್ರಾಕ್ಟಲ್ಲಿ, ಇನ್ ಕೇಸ್ ಆಫ್ ವೇಜರಿಂಗ್ ಕಾಂಟ್ರಾಕ್ಟ್, ದ ಅನ್ಸರ್ಟನ್ ಇವೆಂಟ್ ಇಸ್ ದ ಕೋರ್ ಫ್ಯಾಕ್ಟರ್. ಅಲ್ಲಿ ಮಳೆ ಬರೋದು ಅಥವಾ ಕ್ರಿಕೆಟ್ ಮ್ಯಾಚಲ್ಲಿ ನಮ್ಮ ರೆಸ್ಪೆಕ್ಟಿವ್ ಟೀಮ್ ವಿನ್ ಆಗೋದು ಅದು ಅಡಿಷ್ನಲ್ ಇವೆಂಟ್ ಅಲ್ಲ, ಅದೇ ನಮಗೆ ಮೇನ್ ಇವೆಂಟು. ಕರೆಕ್ಟಾ? ಆ ಮೇನ್ ಇವೆಂಟ್ ನಡೆದ್ರೇ ನಮಗೆ ದುಡ್ಡು ಸಿಗುತ್ತೋ ಇಲ್ವೋ ಅಂತ ಗೊತ್ತಾಗೋದು. ಆದರೆ ಇನ್ ಕೇಸ್ ಆಫ್ ಕಂಟಿಂಜೆಂಟ್ ಕಾಂಟ್ರಾಕ್ಟಲ್ಲಿ ಅಕ್ಕರೆನ್ಸ್ ಆಫ್ ಫೈರು ಅಥವಾ ಅಕ್ಕರೆನ್ಸ್ ಆಫ್ ಫ್ಲಡ್ಡು ಒಂದು ಇವೆಂಟ್ ಅಷ್ಟೇ, ಅದಾದಮೇಲೆ ತಿರ್ಗಾ ವ್ಯಾಲ್ಯೂಯೇಷನ್ಸು ಅದೆಲ್ಲನೂ ಪ್ರೋಸೆಸ್ ಇರುತ್ತೆ. ಓಕೆ, ಸೊ ಕಂಟಿಂಜೆಂಟ್ ಕಾಂಟ್ರಾಕ್ಟಲ್ಲಿ ಅನ್ಸರ್ಟನ್ ಇವೆಂಟು ಕೊಲೆಟ್ರಾಲ್ ಇವೆಂಟ್ ಆಗಿರುತ್ತೆ. ವೇಜರಿಂಗ್ ಅಗ್ರಿಮೆಂಟಲ್ಲಿ ಮೇನ್ ಇವೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಇದು ಅಷ್ಟೇ ಕೇಸ್ ಲಾ ಇದು. ಓಕೆ, ಇದನ್ನು ಹೇಳಿಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳ್ಬೋದು. ಏನು ಅಂತ ಹೇಳಿದ್ರೆ, ನಾವು ಇದುವರೆಗೂ ಓದಿದ್ದೀವಿ 2 ಕೇಸಸ್ಸಲ್ಲಿ. ಯಾವುದ್ಯಾವುದು? ದಟ್ ಈಸ್ ಆಲ್ ದ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್ಸ್ ಬಟ್ ನಾಟ್ ಆಲ್ ದ ಅಗ್ರಿಮೆಂಟ್ಸ್ ಆರ್ ಕಾಂಟ್ರಾಕ್ಟ್ಸ್, ಅದೊಂದು. ಅದಾದಮೇಲೆ ಆಲ್ ದ ಇಲ್ಲೀಗಲ್ ಅಗ್ರಿಮೆಂಟ್ಸ್ ಆರ್ ವರ್ಡ್ ಆ್ಯಂಡ್ ಆಲ್ ದ ವರ್ಡ್ ಅಗ್ರಿಮೆಂಟ್ಸ್ ಆರ್ ನಾಟ್ ಇಲ್ಲೀಗಲ್ ಅಂತ. ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ. ಕಂಟಿಂಜೆಂಟ್ ಕಾಂಟ್ರಾಕ್ಟು ವೇಜರಿಂಗ್ ಕಾಂಟ್ರಾಕ್ಟ್ ಆಗಿರಲ್ಲ, ಆದರೆ ಎಲ್ಲ ವೇಜರಿಂಗ್ ಕಾಂಟ್ರಾಕ್ಟು ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಆಗಿರುತ್ತೆ. ಏಕೆಂದರೆ ನಾನು ಬಿಗಿನಿಂಗಲ್ಲೇ ಹೇಳಿದೆ ನಿಮಗೆ, ವೇಜರಿಂಗ್ ಕಾಂಟ್ರಾಕ್ಟು ಇಟ್ ಈಸ್ ಆಲ್ಮೋಸ್ಟ್ ರಿಸೆಂಬಲ್ಸ್ ಲೈಕ್ ಎನ್ ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಇಟ್ ಸೆಲ್ಫ್. ಹೌದಾ? ಸೊ ಆಸ್ ಅ ರೀಸನ್ ಆಫ್ ದಟ್, ಅಂದರೆ ಅಲ್ಲಿ ಏನಂತ ಹೇಳ್ತೀವಿ, ವೇಜರಿಂಗ್ ಅಗ್ರಿಮೆಂಟು ಕಂಟಿಂಜೆಂಟ್ ಕಾಂಟ್ರಾಕ್ಟ್ ಆಗಿರುತ್ತೆ, ಆದರೆ ಕಂಟಿಂಜೆಂಟ್ ಕಾಂಟ್ರಾಕ್ಟು ವೇಜರಿಂಗ್ ಅಗ್ರಿಮೆಂಟ್ ಆಗಿರಲ್ಲ. ಏಕೆಂದರೆ ಕಂಟಿಂಜೆಂಟ್ ಕಾಂಟ್ರಾಕ್ಟಲ್ಲಿ ಬೇರೆ ಇನ್ನು ಅಡಿಷ್ನಲ್ ಎಲಿಮೆಂಟ್ಸೂ ಇರುತ್ತೆ. ನೆಕ್ಸ್ಟು ಇಂಟ್ರೆಸ್ಟ್ ಆಫ್ ದ ಕಾಂಟ್ರಾಕ್ಟಿಂಗ್ ಪಾರ್ಟೀಸ್. ಸೊ ಏನು ಇಂಟ್ರೆಸ್ಟ್ ಇರುತ್ತೆ?
ಕಂಟಿಂಜೆಂಟ್ ಪಾರ್ಟೀಸಲ್ಲಿ ಫಾರ್ ಎಕ್ಸಾಂಪಲ್ ನಾವೇನಾದರೂ ಇನ್ಶೂರೆನ್ಸ್ ಅಂತ ನಾವು ತೊಗೊಂಡ್ರೆ ಎಕ್ಸಾಂಪಲ್ಲು, ಇಲ್ಲಿ ನಮಗೇನಿರುತ್ತೆ ಅಂತ ಹೇಳಿದ್ರೆ ಬೇಸಿಕಲಿ ನಮಗೆ ದುಡ್ಡನ್ನು ರಿಸೀವ್ ಮಾಡೋದು ನಮಗೆ ಇಂಪಾರ್ಟೆಂಟ್ ಆಗಿರಲ್ಲ. ಓಕೆ, ಯಾರನ್ನು ಇನ್ಶೂರೆನ್ಸನ್ನು ಕಟ್ಟಬೇಕಾದ್ರೆ ಅದರಿಂದ ನಾವು ದುಡ್ಡು ರಿಸೀವ್ ಮಾಡಬೇಕು ಮತ್ತು ನಮ್ಗೆ ಫೈರ್ ಅಕ್ಕರ್ ಆಗಬೇಕು ಅಥವಾ ಡೆತ್ ಆಗಬೇಕು ಅಂತ ನಮ್ಮ ಇಂಟೆನ್ಷನ್ ಇರಲ್ಲ. ವಿ ವಿಲ್ ಟೇಕ್ ಇಟ್ ಓನ್ಲಿ ಫಾರ್ ದ ಸೆಕ್ಯೂರಿಟಿ ಪರ್ಪಸ್ ಆರ್ ಸೇಫ್ಟಿ ಪರ್ಪಸ್. ಕರೆಕ್ಟಾ? ಸೊ ಸಬ್ಜೆಕ್ಟ್ ಮ್ಯಾಟ್ರಲ್ಲಿ ನಮ್ಗೆ ಇಂಪಾರ್ಟೆನ್ಸ್ ಇರುತ್ತೆ. ಅಂದರೆ ಯಾವುದೇ ರೀತಿ ನಮಗೆ ಲಾಸ್ ಆಗಬಾರ್ದು ಅನ್ನೋ ಸೇಫ್ಟಿಗೋಸ್ಕರ ನಾವು ತೊಗೊಂಡಿರ್ತೀವಿ. ವೆರಾಸ್ ವೇಜರಿಂಗ್ ಅಗ್ರಿಮೆಂಟಲ್ಲಿ ನಮಗೆ ಯಾವುದೇ ರೀತಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬೆಟ್ಟಿಂಗ್ ಅಂತ ನಾವೇನಾದರೂ ತೊಗೊಂಡಾಗ ಅದು ಗುಡ್ ಐಟಮ ಅಥವಾ ಬ್ಯಾಡ್ ಐಟಮ ಅಥವಾ ಬೇರೆಯವ್ರಿಗೆ ಅದರಿಂದ ಏನು ಲಾಸ್ ಆಗುತ್ತೆ, ಏನು ಕಾನ್ಸಿಕ್ವೆನ್ಸಸ್ ಆಗುತ್ತೆ, ಅದೆಲ್ಲ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ವಿ ವಿಲ್ ನಾಟ್ ಬಿ ವರಿಡ್ ಅಬೌಟ್ ದ ಸಬ್ಜೆಕ್ಟ್ ಮ್ಯಾಟರ್, ವಿ ವಿಲ್ ಜಸ್ಟ್ ಬಿ ವರಿಂಗ್ ಅಬೌಟ್ ವಿನ್ನಿಂಗ್ ಆ್ಯಂಡ್ ಲೂಸಿಂಗ್, ದಟ್ಸ್ ಇಟ್. ಓಕೆ, ನೆಕ್ಸ್ಟು ಡಾಕ್ಟ್ರಿನ್ ಆಫ್ ಮ್ಯೂಚುವಲ್ ಆಫ್ ಲಾಸ್ ಆ್ಯಂಡ್ ಗೇನ್. ನಾವು ಇದನ್ನು ಬಿಗಿನಿಂಗಲ್ಲಿ ಹೇಳಿದ್ವಿ. ಕಂಟಿಂಜೆಂಟ್ ಕಾಂಟ್ರಾಕ್ಟಲ್ಲಿ ಯೂನಿಡೈರೆಕ್ಷನಲ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ಒಬ್ಬ ವಿನ್ ಆಗ್ತಾನೆ ಮತ್ತು ಇನ್ನೊಬ್ಬ ಲಾಸ್ ಆಗುತ್ತೆ ಅಂತ ಯಾವುದೇ ರೂಲ್ ಇಲ್ಲ. ವೆರಾಸ್ ಇನ್ ಕೇಸ್ ಆಫ್ ವೇಜರಿಂಗ್ ಅಗ್ರಿಮೆಂಟಲ್ಲಿ ಇಟ್ ಈಸ್ ಅನ್ ಬೆಟ್ಟಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಟೈಪ್ ಆಫ್ ಗೇಮ್. ಸೊ ಒಬ್ಬ ವಿನ್ ಆದರೆ ಆಟೋಮೆಟಿಕ್ಕಾಗಿ ಇನ್ನೊಬ್ಬನಿಗೆ ಲಾಸ್ ಆಗುತ್ತೆ. ಸೊ ಇಟ್ ಆಲ್ಮೋಸ್ಟ್ ಲೈಕ್ ಸೆಕೆಂಡ್ ಪಾಯಿಂಟ್ ರೆಸಿಪ್ರೋಕಲ್ ಪ್ರಾಮಿಸಸ್ ಇತ್ತಲ್ಲ, ಸೇಮ್ ಟು ಸೇಮ್ ಅದೇ ಥರನೇ. ನೆಕ್ಸ್ಟು ಎಫೆಕ್ಟ್ ಆಫ್ ದ ಕಾಂಟ್ರಾಕ್ಟ್. ಕಂಟಿಂಜೆಂಟ್ ಕಾಂಟ್ರಾಕ್ಟ್ ವ್ಯಾಲಿಡ್ ಆಗಿರುತ್ತೆ, ಯಾಕೆಂದರೆ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ ಎಲ್ಲ ವ್ಯಾಲಿಡ್ ಅಲ್ವಾ. ಇಟ್ ಈಸ್ ವ್ಯಾಲಿಡ್ ಯಾಕೆಂದರೆ ಅಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ನಮಗೆ ಇಂಟ್ರೆಸ್ಟ್ ಇರುತ್ತೆ. ಆ್ಯಸ್ ಅ ರೀಸನ್ ಆಫ್ ದಟ್ ಇಟ್ ಈಸ್ ವ್ಯಾಲಿಡ್. ವೆರಾಸ್ ವೇಜರಿಂಗ್ ಕಾಂಟ್ರಾಕ್ಟ್ ಈಸ್ ವಾಯ್ಡ್. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ನಮಗೆ ಇಂಟ್ರೆಸ್ಟ್ ಇರಲ್ಲ. ವಿ ವಿಲ್ ಬಿ ಇಂಟ್ರೆಸ್ಟೆಡ್ ಓನ್ಲಿ ಅಬೌಟ್ ದ ಮನಿ, ಮಾನಿಟರಿ ಟ್ರಾನ್ಸಾಕ್ಷನ್, ಹೆನ್ಸ್ ಇಟ್ ಈಸ್ ವಾಯ್ಡ್. ಓಕೆ, ಸೊ ಇದ್ರ ಜೊತೆಗೆ ಇನ್ನೂ ಒಂದೇ ಒಂದು ಕೆಲಸ ನೀವು ಮಾಡಬೇಕಾಗಿರೋದೇನು ಅಂತ ಹೇಳಿದ್ರೆ ಅದರ್ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫ್ ಎ ಕಾಂಟ್ರಾಕ್ಟ್ ಇದೆ ಅಲ್ವಾ, ಆ ಚಾಪ್ಟರ್ಗೆ ಹೋಗ್ಬಿಟ್ಟು ಲಾಸ್ಟಲ್ಲಿ ಯಾವುದ್ಯಾವುದನ್ನು ವೇಜರಿಂಗ್ ಅಗ್ರಿಮೆಂಟ್ ಅಲ್ಲ ಅಂತ ನಿಮಗೆ ಹೇಳಿದ್ದಾರೆ. ಓಕೆ, ಎಸ್ ಆರ್ ನೋ ಅನ್ನೋದು ಚಿಟ್ ಫಂಡು ಅದೆಲ್ಲನೂ ಕೊಟ್ಟಿದ್ದಾರೆ. ಅದೆಲ್ಲನೂ ವೇಜರಿಂಗ್ ಅಗ್ರಿಮೆಂಟ್ ಆಗಲ್ಲ. ಒಂದು 5 ಎಲಿಮೆಂಟ್ಸ್ ಇದೆ, ಅದನ್ನೊಂದು ನೋಟಿಫೈ ಮಾಡ್ಕೊಳ್ಳಿ, ಅದೊಂದು ನೋಡ್ಕೊಳ್ಳಿ. ಇದು ಮಿಕ್ಕಿದ್ದೆಲ್ಲ ಇಲ್ಲಿ ಕವರ್ ಆಗಿದೆ. ಓಕೆ, ರೈಟ್. ಸೊ ಇದನ್ನು ಬಿಟ್ಟರೆ ಈಗ ಈ ವಿಡಿಯೋ ಕಟ್ ಆಗಿರುತ್ತೆ ಇಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಬಿ ಡಿಸ್ಕಸ್ಸಿಂಗ್ ಅಬೌಟ್ ಕ್ವಾಸಿ ಕಾಂಟ್ರಾಕ್ಟ್ಸ್. ಓಕೆ, ರೈಟ್.